ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸ್ವಲ್ಪ ಬೇಗ ಬರ್ತಾ ಇದ್ದೀನಿ, ಯಾಕೆಂದರೆ ಮಾತಾಡೋಕ್ಕೆ ಸುಮಾರು ವಿಚಾರ ಇದೆ. ಇವತ್ತು ಏನೋ ಒಂದು ರೆಸ್ಕ್ಯೂ ಸಿಕ್ತು, ನಿಫ್ಟಿನಲ್ಲಿ ಒಂದು ಶಾರ್ಟ್ ಕವರಿಂಗ್ ಬಂತು ಅನ್ನೋಷ್ಟೊತ್ತಿಗೆ ಒಂದಾದ್ಮೇಲೆ ಒಂದು ಸುದ್ದಿಗಳು ಬರ್ತಾ ಇದೆ. ಮೊನ್ನೆ ವಾರ್ದು ಅಂತ ಬಂತು, ಇವತ್ತು ಅದಾನಿ ಗ್ರೂಪ್ ಯಾರು ಎಸ್ಕೇಪ್ ಅಂತ ಕೇಳಿದ್ದೀನಿ. ಕಾರಣ ಏನು ಅಂತಂದರೆ ನೋಡಿ, ಸುಮಾರು ಇಲ್ಲಿ ಲಾಸ್ಟ್ ಟೈಮು ಹಿಂಡನ್ಬರ್ಗ್ದು ಅಟ್ಯಾಕ್ ಬಂದಾಗ ಏನು ಸತ್ಯ ಇದೆಯೋ ಅದು ಗೆಲ್ಲಿ ಆ ರೀತಿ ಆಗಲಿ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕೆಂತಂದರೆ ಅಲಿಗೇಷನ್ ಅಂತ ಬಂದಿದ್ದು. ಈಗೇನಾಗ್ತಾ ಇದೆ, ಪದೇ ಪದೇ ಅಲಿಗೇಷನ್ ಬರ್ತಾ ಇದೆ ಮತ್ತು ಒಂದು ಪರ್ಟಿಕ್ಯುಲರ್ ಗ್ರೂಪು ಇದ್ರ ಹಿಂದೆ ಇದೆ ಅನ್ನೋದು ಕ್ಲೀನಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇವಾಗ ಈಗ ನಾವೇನು ಮಾಡಬೇಕು, ಫೇವರ್ ಆಗಬೇಕು ಮೇಡಮ್ ಅನ್ನೋದು ನೋಡಿ, ಅದನ್ನು ಬೇಕಾದ್ರೆ ಹೇಳ್ತೀನಿ ನಾನು. ಪೊಲಿಟಿಕಲ್ ಆ್ಯಂಗಲ್ನಿಂದ ನೋಡೋದಾದರೆ ಯಾವ ರೀತಿ ಆಗ್ತಾ ಇದೆ ಅಂತ. ಚಳಿಗಾಲದ ಅಧಿವೇಶನ ನಮ್ಮ ದೇಶದಲ್ಲಿ ಶುರುವಾಗಕ್ಕಿದೆ. ಅದಕ್ಕೆ ಈಗೆಲ್ಲ ಕಡೆ ಏನು ಸುದ್ದಿ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಭೂಮಿದು ಎಷ್ಟು ಕಡೆ ಹಗರಣದಾಗಿದೆ ಅಂತ ಗೊತ್ತಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಥರದ್ದು ರಿಲಿಜಿಯಸ್ ಆ್ಯಂಗಲಿಂದ ಬಂದಿರುವಂಥ ಸುದ್ದಿಗಳು ಇವಾಗ ಚರ್ಚೆಗೆ ರೆಡಿಯಾಗಿದೆ. ಆ ಟೈಮಲ್ಲಿ ಈಗ ಒಂದು ನ್ಯೂಸ್ ಆಗಿಬಿಡ್ತಾ ಇದೆ. ಯಾಕೆಂತ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಟೈಮು ಕೂಡ ಇಲ್ಲಿ ಪಾರ್ಲಿಮೆಂಟ್ ಸೆಷನ್ ಅಂತ ನಡೆಯೋಕ್ಕಿಂತ ಮುಂಚೆ ಒಂದು ಅದಾನಿದು ಏನೋ ಒಂದು ನ್ಯೂಸ್ ಬಂದಿತ್ತು. ಈ ಸಲನೂ ಅದೇ ಪ್ಯಾಟರ್ನು. ವೆಸ್ಟರ್ನ್ ಮೀಡಿಯಾ ಎಷ್ಟು ಇದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. US ಕೋರ್ಟ್ ಹೇಳಿರುವಂಥದ್ದು ಅಪರಾಧ ಸಾಬೀತಾಗೋ ತನಕ ಅಂತ. ಸಾಬೀತಾದರೆ ಅವ್ರ ಒಳಗಾಗಬೇಕಾಯ್ತು, ಇಲ್ಲ ಅಂದರೆ. ಆದರೆ ಇಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಎದ್ದು ನಿಂತು ಬಿಟ್ಟಿದ್ದಾರೆ. ಸೊ ನಾನಿಲ್ಲಿ ಪೊಲಿಟಿಕಲ್ ಆಗಕ್ಕೆ ಹೋಗ್ತಾ ಇಲ್ಲ, ಆದರೆ ಇದು ಖಂಡಿತವಾಗ್ಲೂ ಒಂದು ಡೆಲಿಬರೇಟ್ ಡೆಸ್ಪರೇಟ್ ಅಟ್ಯಾಕ್ ಅನ್ನೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಹಾಗಿದ್ದಾಗ ನಮಗೆ ಏನು ಮಾಡ್ತಾ ಹೋಗಬೇಕು, ನಾವು ಒಬ್ಬ ಇನ್ವೆಸ್ಟರ್ ಆಗಿ ಇಲ್ಲಿ ನಮಗೆ ಜಾಗ ಇಲ್ಲ. ನಿಮ್ಗೆ ಯಾವಾಗಲೂ ಹೇಳಿದ್ದೀನಿ, ಕ್ವಾಲಿಟಿ ವಿನ್ಸ್ ಓವರ್ ಎನಿಥಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಕ್ವಾಲಿಟಿ ಇದೆಯಾ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರಾ, ಎಥಿಕಲ್ ಕಂಪ್ಲೇಂಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಮಾರ್ಕೆಟು ಅದನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಹೋಗುತ್ತೆ. ಇಲ್ಲ ಅಂತಂದರೆ ಅದನ್ನ ಆಚೆ ಕಳಿಸ್ತಾ ಹೋಗುತ್ತೆ. ಸೊ ನಾವು ಏನು ನೋಡಬೇಕು, ಕ್ವಾಲಿಟಿನ ನೋಡಬೇಕು. ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ಅಲಿಗೇಷನ್ಸ್ ಇರ್ಬೋದು, ಇಲ್ದೆಲ್ಲ ಇರ್ಬೋದು, ಏನಾರು ಇರ್ಬೋದು, ತುಂಬ ಸ್ಟಾಕ್ಗಳು ಹೈಲಿ ಓವರ್ ವ್ಯಾಲ್ಯೂಡ್ ಆಗಿದೆ. ದಯವಿಟ್ಟು ದೂರ ಇರಿ. ಅದಾನಿ ಪೋರ್ಟ್ಸಲ್ಲಿ ಒಂದರಲ್ಲಿ ನನಗೆ ನಂಬಿಕೆ ಇರುವಂಥ ಬಿಸ್ನೆಸ್ ಅಂತ ಮೊದಲಿಂದ ಮಾತಾಡ್ತಾ ಬಂದಿದ್ದೆ. ಆ ಲಿಸ್ಟಿಗೆ ಇತ್ತೀಚೆಗೆ ಸೇರಿದಂಥ ಕಂಪನಿ ಅಂದರೆ ಅದು ಅದಾನಿ ಪವರ್. ಸೊ ಅದಾನಿ ಪವರು, ಅದಾನಿ ಪೋರ್ಟ್ಸು, ಬ್ಯಾಲೆನ್ಸ್ ಶೀಟು, ಅವರ ಒಂದು ಕನ್ಸಾಲಿಡೇಟೆಡ್ ಫಿಗರ್ನ ನೋಡಿದಾಗ ಅಲ್ಲಿ ಬಿಸ್ನೆಸ್ ನಡೀತಾ ಇರುವಂಥದ್ದು, ಒಂದು ಹೋಲ್ಡ್ ಇರುವಂಥದ್ದು ಗ್ರೂಪ್ ಆಫ್ ಕಂಪನಿನಲ್ಲಿ ಒಂದು ಒಳ್ಳೆ ವ್ಯಾಲ್ಯೂಷನ್ ಇರೋದು ಅಂತಂದರೆ ಈ ಎರಡೇ ಕಂಪನಿಗಳು ಹೋಲ್ ಅದಾನಿ ಗ್ರೂಪಲ್ಲಿ. ನೀವು ಇವತ್ತು ನೋಡ್ಕೊಂಬರೋದಾದ್ರೆ ಇವತ್ತು ಬಿದ್ದಿರೋ ಸ್ಟಾಕ್ಗಳೆಲ್ಲ ಅದಾನಿದೆ ಇರ್ಬೋದು ನಿಮಗೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 19%, ಅದಾನಿ ಎಂಟರ್ಪ್ರೈಸಸ್ 18%, ಗ್ರೀನ್ 16% ಡೌನ್, ಪೋರ್ಟ್ಸು 12% ಡೌನು, ಅಂಬುಜಾ ಸಿಮೆಂಟ್ಸು ACCನೂ ಅವರೇ ತೊಗೊಂಡಿದ್ರು, ಅದರಲ್ಲೂ ಡೌನು. ಸೊ ಈಗ ನೋಡಿ, ನೀವು ಲಾಸ್ಟ್ ಒಂದು ರಿಪೋರ್ಟ್ ಬಂದಿತ್ತು, ಇದನ್ನು ಕೂಡ ನಾನು ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೆ, ಇಲ್ಲಿ ತೋರಿಸ್ತೀನಿ ಬೇಕಾದರೆ. ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿದೆ. ಹಿಂಡನ್ಬರ್ಗ್ ರಿಪೋರ್ಟ್ ಬಂತಲ್ಲ, ಯಾವಾಗ 23 ಜನವರಿ 2023 ಬಂದಿದ್ದು. ಅಲ್ಲಿಂದ ನಡೀತಾನೆ ಇದೆ, ಒಂದು 18 ತಿಂಗಳಿಂದ ಇದು 2 ವರ್ಷದಿಂದ ನಡೀತಾನೆ ಬರ್ತಾ ಇದೆ ಇದೇ ರೀತಿಯಾಗಿ ಹೆಚ್ಚು ಕಮ್ಮಿ. ಸೊ ಈಗ ಅವಾಗಿಂದಕ್ಕೂ ಇವತ್ತಿಗೂ ನೀವು ಪ್ರೈಸ್ ನೋಡೋದಾದರೆ ನೋಡಿ, ಹಿಂಡನ್ಬರ್ಗ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ಈ ಎಲ್ಲ ಕಂಪ್ನಿಗಳು, ಅದಾನಿ ಗ್ರೂಪ್ ಆಫ್ ಕಂಪ್ನೀಸ್ದು ಯಾವ್ಯಾವ ರೀತಿ ಇತ್ತು ಪ್ರೈಸು. ಈಗ ಟುಡೇ ಆ್ಯಸ್ ಆಫ್ 29 ನವಂಬರಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೋಡಿ, ಕ್ವಾಲಿಟಿ ಉಳಿಯುತ್ತೆ ಅನ್ನೋದಕ್ಕೆ ಮತ್ತೆ ಪ್ರೂವ್ ಮಾಡೋಕ್ಕೆ ಇಲ್ಲೇ ಹೇಳ್ತಾ ಇದೆ. ಅದಾನಿ ಪವರು ಹಿಂಡನ್ಬರ್ಗ್ ರಿಪೋರ್ಟ್ ಬರೋಕ್ಕೆ ಮುಂಚೆ 273ರಲ್ಲಿತ್ತು, ಈಗ 463 ರೂಪಾಯಿ ಇದೆ. ಯಾಕೆ ಅಂದರೆ ಅಲ್ಲಿ ಒಂದು ಬಿಸ್ನೆಸ್ ಕಾಣಿಸ್ತೇನೆ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಡಿಸ್ಕ್ಲೇಮರ್, ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನನ್ನ ಹೋಲ್ಡಿಂಗ್ನ ನಾನು ಶಿಫ್ಟ್ ಮಾಡ್ಕೊಂಡಿರೋದ್ರಿಂದ ಇತ್ತೀಚೆಗಷ್ಟೇ ನಾನು ಅದಾನಿ ಪವರ್ ಬಗ್ಗೆ ಈ ನ್ಯೂಸ್ ಇದೆಲ್ಲ ಬರೋಕ್ಕಿಂತ ಮುಂಚೆನೂ ಕೂಡ ನೋಡಿದ್ದೆ. ಹಾಗಾಗಿ ಅದಾನಿ ಪವರ್ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ದೀನಿ. ಅದಾನಿ ಪವರ್ NTPCನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಅಪ್ಡೇಟ್ ಕೂಡ ನಿಮಗೆ ಕೊಟ್ಟಿದ್ದೆ. ಅದು ಏನೂ ಬದಲಾಗಿಲ್ಲ. ಇವತ್ತು ಕೂಡ ನಾನು ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಆ್ಯಡ್ ಮಾಡ್ಕೊಂಡಿದ್ದು ಮಾತ್ರಕ್ಕೆ ನೀವು ಆ್ಯಡ್ ಮಾಡ್ಕೋಬೇಕು ಅಂತಿಲ್ಲ. ನಿಮ್ಮ ಅನಾಲಿಸಿಸ್ನ ನೀವು ಮಾಡಿ, ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅಂತ ಎಲ್ಲ ಇದೆ, ಎಲ್ಲ ಸುದ್ದಿಗಳು ನಿಮಗೆ ಕಾಣಿಸ್ತಾ ಇದೆ, ಅದ್ರ ಮೇಲೆ ನಿಮ್ಮ ನಿರ್ಧಾರನ ತೊಗೊಂಡು ಹೋಗಿ. ಅದೇ ರೀತಿಗೆ ಅದಾನಿ ಪೋರ್ಟ್ಸು 769 ರೂಪಾಯಿ ಇತ್ತು ಆವಾಗ, ಈಗ 1057 ರೂಪಾಯಿಗೆ ಬಂದಿತ್ತು. ಇವತ್ತು ಮತ್ತೆ ರಿಕವರಿ ಆಗಿರ್ಬೋದು, ಆಚೆ ಆಗಿರ್ಬೋದು. ಈ ಡೇಟಾ ಬಂದಾಗ ಈ ರೀತಿ ಇತ್ತು ಅನ್ನೋದು ಸುದ್ದಿ. ಬೇರೆ ಎಲ್ಲ ಕಂಪ್ನಿಗಳು ನೋಡಿ ಸ್ಟ್ರಗಲ್ ಆಗಿದೆ. ಕಾರಣ ಏನು, ಅಲ್ಲಿ ಅಲಿಗೇಷನ್ಸ್ ನಿಜ ಅಂತ ನೀವು ಒಪ್ಕೋಬೇಕಾಗುತ್ತಾ, ಅಥವಾ ಮಾರ್ಕೆಟು ಅಲ್ಲಿ ತುಂಬ ಓವರ್ ವ್ಯಾಲ್ಯೂಷನ್ ಆಗಿದೆ ಅಂತ ಅದಕ್ಕೆ ಬೆಲೆ ತಟ್ಟಿದೆ ಅಂತ ನೀವು ನೋಡ್ಕೋಬೇಕು. ನಾನು ಎರಡನೇದನ್ನೇ ನಂಬ್ತೀನಿ. ಸೊ ಅಲಿಗೇಷನ್ಸ್ ಆಗಿದ್ದರೆ ಎಲ್ಲ ಗ್ರೂಪ್ ಆಫ್ ಕಂಪ್ನಿಗೂ ಹೊಡ್ತಾ ಬೀಳ್ತಾ ಇತ್ತು. ಸೊ ಅದಕ್ಕೆ ಹೇಳುವಂಥದ್ದು, ಸೊ ಮಾರ್ಕೆಟ್ನಲ್ಲಿ ಸರಿ ತಪ್ಪು ಅನ್ನೋದು ನಿರ್ಧಾರ ಆಗೋದಂತ ಅವ್ರು ಮಾಡೋ ಬಿಸ್ನೆಸ್ ಮೇಲೆ ಹೊರತು ಬೇರೆ ಯಾವುದೂ ಅಲ್ಲ. ಬೇರೆ ಒಳ್ಳೆ ಥರದ ಸುದ್ದಿ ಬರಲಿ, ಕೆಟ್ಟದಾರ ಸುದ್ದಿ ಬರಲಿ, ಅದರಿಂದ ಕಡಿಸ್ಕೊಂಡು ಒಂದು ಕಡೆಗೆ ಅಂತ ನೀವು ಹೋಗಕ್ಕೆ ಹೋಗ್ಬಿಡಿ. ಇವತ್ತು ಅದಾನಿ ಪವರ್, ಅದಾನಿ ಪೋರ್ಟ್ಸು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವ್ರದ್ದು ಬಿಸ್ನೆಸ್ಸಲ್ಲಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತಂದರೆ ನೀವು ರೆಡಿ ಇರಬೇಕು ಎಕ್ಸಿಟ್ ಆಗೋಕ್ಕೆ. ಈ ರೀತಿಯಾಗಿ ಒನ್ ಸೈಡೆಡ್ ವ್ಯೂ ಇಟ್ಕೊಳಕ್ಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅವಕಾಶ ಇಲ್ಲವೇ ಇಲ್ಲ. ಆದರೆ ಕೆಲವೊಂದ್ಸಲ ಈ ಥರ ಡೆಲಿಬರೇಟ್ ಅಟ್ಯಾಕ್ ಆಗಿ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನೀವು ಬೈ ಆನ್ ಡಿಪ್ಪಿಗೆ ಇದೆಲ್ಲ ಗೋಲ್ಡನ್ ಆಪರ್ಚುನಿಟಿ ಆಗುತ್ತೆ. ನಾನು ಆ ರೀತಿಯಾಗಿ ನೋಡ್ತಾ ಇದ್ದೀನಿ ಅದಾನಿ ಪವರ್ ಮತ್ತು ಅದಾನಿ ಪೋರ್ಟ್ಸ್ ಕಂಪ್ನಿಗಳಲ್ಲಿ ಇವಾಗ. ಸೊ ಹೋಪ್ಫುಲಿ ಇದು ಒಂದು ಕ್ಲಾರಿಫಿಕೇಶನ್ ಸಿಕ್ತು ಅನ್ಸುತ್ತೆ ಅದಾನಿ ಗ್ರೂಪ್ ಆಫ್ ಸ್ಟಾಕ್ ಬಗ್ಗೆ. ಈಗ ಮುಂದುವರಿತಾ ಹೋಗೋಣ. ಇವತ್ತು ಸುಮಾರು ವಿಚಾರ ಇದೆ ನೋಡಿ ಮಾತಾಡೋಕ್ಕೆ. ನಿಫ್ಟಿನಲ್ಲಿ ಇವತ್ತು ಟಾಪ್ ಲೂಸರ್ ಎಲ್ಲ ಅದೇ ಆಗಿರುತ್ತೆ, ಅದಾನಿ ಎಂಟರ್ಪ್ರೈಸಸ್ಸಲ್ಲೂ ನೆಗೆಟಿವ್ ಪೊಸಿಷನ್ ತೊಗೊಳಕ್ಕೆ ಅವಕಾಶ ಇದೆ ಅಂತ ನಾನು ನಿಮಗೆ ಮಾತಾಡ್ತಾನೆ ಬಂದಿದ್ದೆ. ನವಂಬರಲ್ಲಿ ಆಗ್ಬೋದು ಅಂತ ನಾನು ತೊಗೊಳ್ಳಿಲ್ಲ ಅದನ್ನ ಅನ್ಫಾರ್ಚುನೇಟ್ಲಿ. ಬಟ್ 2800 ಆ ಟೈಮಲ್ಲಿ ಯಾರು ಚಾರ್ಟ್ಸಾಗಿ ರೆಗ್ಯುಲರ್ ವ್ಯೂ ಮಾಡ್ಕೊಂಡ್ಬಂದಿದ್ದೀರಾ ಅದೇ ಎಂಟರ್ಪ್ರೈಸಸ್ಸಲ್ಲಿ, ಬಿಕಾಸ್ ಆನ್ ಚಾರ್ಟ್ ಬೇಸಿಸಲ್ಲಿ ನಮಗೆ ಒಂದು ಆ ಆಪರ್ಚುನಿಟಿ ಇದೆ ಅಂತ ಮಾತಾಡಿದ್ವಿ. ಇವತ್ತು ಸುಮಾರು ಇರೋದ್ರಿಂದ ಅದು ಹೇಳ್ಬಿಡ್ತೀನಿ ಯಾವ ರೀತಿಯಾಗಿ ನಾವು ಇದಕ್ಕೆ ಸ್ಟಾಕ್ ಮಾರ್ಕೆಟಿಗೆ ರಿಲೇಟ್ ಮಾಡಿಕೊಂಡು ಟೆಕ್ನಿಕಲ್ ಆಗು ಮಾತಾಡೋಣ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ, 3000 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಅಂತ
ರೆಸಿಸ್ಟೆನ್ಸು ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ. ಯಾವತ್ತಿದು 2800 ಈ ಲೆವೆಲ್ನ ಮುರಿಯುತ್ತೋ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಲೆವೆಲ್ ಬರುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವೋ ಬಂದಿದೆ. ಇವತ್ತು ಒಂದೇ ದಿನದಲ್ಲಿ ಆ ಮೂಮೆಂಟ್ ಬಂದಿದೆ. ಸೊ ಇವತ್ತು ಕ್ಲೀನಾಗಿ ಶಾರ್ಪ್ ಫಾಲ್ ಆಗ್ತಾನೆ ಹೋಗಿದೆ. ಈಗ ಅದಾನಿ ಗ್ರೂಪ್ ಆಫ್ ಕಂಪ್ನಿನಲ್ಲಿ ಇದರಲ್ಲಿ ಎಲ್ಲಿದೆ ಅಂತಂದರೆ ಇಲ್ಲಿ ಒಂದು ಎಕ್ಸಾಕ್ಟಾಗಿ 2150 ಈ ಲೆವೆಲಲ್ಲಿ ಒಂದು ಸಪೋರ್ಟ್ ಇದೆ. ಆ ಲೆವೆಲ್ ಬಿಟ್ಟು ಬಂತು ಅಂದರೆ 1910ಕ್ಕೂ ಬರ್ಬೋದು, 1000ಕ್ಕೂ ಬರ್ಬೋದು. ಹಾಗಂತ ಅದಾನಿ ಎಂಟರ್ಪ್ರೈಸಸ್ ನಾನು ಆ್ಯಡ್ ಮಾಡ್ಕೊತೀನಿ ಇಲ್ಲ, ನಿಫ್ಟಿ 50 ಭಾಗ ಆಗಿದೆಯಲ್ಲ ಅಂದರೆ ಆಗಿರ್ಬೋದು, ಆಚೆನೂ ಹೋಗ್ಬೋದು. ಹಾಗಾಗಿ ಅದಾನಿ ಎಂಟರ್ಪ್ರೈಸಸಲ್ಲಿ ನಾನು ಯಾವುದೇ ರೀತಿಯಿಂದ ಪೊಸಿಷನ್ನ ತೊಗೊಳಕ್ಕೆ ಹೋಗೋದಿಲ್ಲ. ಹಿಂದೆನೂ ಕೂಡ ದೊಡ್ಡ ಫಾಲ್ ಬಂದಿತ್ತು. ಬಟ್ ಅದಾನಿ ಪೋರ್ಟ್ಸ್ ಅನ್ನೋ ಕಂಪನಿ ನಿಫ್ಟಿ 50ನಲ್ಲಿ ಇರುವಂಥ ಕಂಪನಿ, ಅದರಲ್ಲಿ ನಮಗೆ ಜಾಸ್ತಿ ಬಿಸ್ನೆಸ್ ಇದೆ ಅಂತ ನಿಮ್ಗೆ ಹೇಳ್ತಾನೆ ಬಂದಿದೆ. ಅದರಲ್ಲಿ ಯಾಕೆ ಅಂದರೆ ಹಿಂದೆ ಫಾಲ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು, ಅದನ್ನು ಮೀರಿ ಕಂಪ್ನಿ ನಿಂತ್ಕೊಂಡಿದ್ದು ನೋಡಲಿಕ್ಕೆ ಸಿಕ್ಕಿದೆ. ನಿಮಗೆ ಎಲ್ಲಿ ಫಾಲ್ ಆಗಿರೋದು ಅಂತಲೇ ಕಾಣಿಸ್ತಾ ಇಲ್ಲ. ಚಾರ್ಟ್ಸ್ ಕ್ಲೀನ್ ಆಗಿದೆ ಅಂತಂದರೆ ಬಿಸ್ನೆಸ್ ಕ್ಲೀನ್ ಆಗಿದೆ ಅಂದರೆ ಅವರು ಅಲಿಗೇಷನ್ಸ್ ಅದನ್ನೆಲ್ಲ ಮತ್ತೆ ಪ್ರೂವ್ ಆಗೋದು ಅದು ಬೇರೆ ವಿಚಾರ. ಬಟ್ ಏನು ಒಂದು ಇವ್ರದ್ದು ಹೋಲ್ಡ್ ಇದೆಯೋ ಅದು ಕ್ಲೀನ್ ಆಗಿದೆ. ಸೊ ಅಪ್ಪಿ 800 ಲೆವೆಲ್ಗೆ ಬಂತು ಅಂತಂದರೆ ಅದಾನಿ ಪೋರ್ಟ್ಸು ಇದು ಗೋಲ್ಡನ್ ಡೀಲ್ ಆಗಿರುತ್ತೆ, ಹೇಳ್ತಾ ಇದ್ದೀನಿ, ಗೋಲ್ಡನ್ ಡೀಲ್. ಬಟ್ ಈಗ 1800 ಈ ಲೆವೆಲಲ್ಲಿ ಖಂಡಿತವಾಗ್ಲೂ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಈಗೇನು ಇದು ನನ್ನ ಪರ್ಸ್ನಲ್ ವ್ಯೂ ಆಗಿರುತ್ತೆ, ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಬಟ್ ಎಲ್ಲ ವಿಚಾರಗಳು ಕಣ್ಮುಂದೆ ಕಾಣಿಸ್ತಾ ಹೋಗುತ್ತೆ ಏನೇನು ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ ಈಗ ಯಾಕಂದರೆ ನಾನು ಲಾಸ್ಟ್ ಟೈಮ್ ಈ ನಿಲುವನ್ನು ಕೊಟ್ಟಿರಲಿಲ್ಲ, ಯಾಕಂದರೆ ನನಗೂ ಕೂಡ ಇತ್ತು. ಬಟ್ ಈಗ ಅದು ಕ್ಲಿಯರ್ ಆಗ್ತಾ ಬರ್ತಾ ಇದೆ, ಇಲ್ಲಿ ಒಂದು ಡೆಲಿಬ್ರೇಟ್ ಅಟ್ಯಾಕ್ ಅನ್ನೋದು ಆಗ್ತಾ ಇದೆ ಅಂತ. ಸೊ ಅದಾನಿ ಎಂಟರ್ಪ್ರೈಸಸ್ 22% ಫಾಲ್ ಆಗಿದೆ. ಅದೇ ಹೊತ್ತಿನ ಟಾಪ್ ಲೂಸರ್ ಪವರ್ ಗ್ರಿಡ್ 3.44%, ಯಾಕೆಂದರೆ ಕಾಂಪಿಟೇಷನಲ್ಲಿ ಕೂಡ. ಹಾಗಾಗಿ 3.4%. ಇವತ್ತು NTPCನಲ್ಲಿ ನಾನು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದಾನಿ ಪವರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಪವರ್ ಸೆಕ್ಟ್ರಲ್ಲಿ ನಾನು ಬುಲ್ಲಿಶ್ ಆಗಿದ್ದೀನಿ. ಅದೇ ರೀತಿಯಾಗಿ ಇವತ್ತು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಇವತ್ತು ನೋಡಿ SBI ಮತ್ತು ಮಿಕ್ಕಿದೆಲ್ಲ ಬಂತು. ಇದೇನು ಹೇಳ್ಬಿಡ್ತೀನಿ ನೋಡಿ. ಈಗ ಡಿಫಾಲ್ಟ್ ಆಗಿ ಹೋಗ್ಬಿಟ್ರೆ ಇವ್ರ ಮೇಲೆ ಅಲಿಗೇಷನ್ ಬರ್ತಾ ಇದೆಯಲ್ಲ, ಆಯಿತು ನಿಜ ಅಂತ ಪ್ರೂವ್ ಆಯಿತು ಅಂತಂದರೆ ಮುಳುಗೋಗ್ಬಿಡುತ್ತೆ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್. ಏನು ಕತೆ ಅಂತ ಕೆಲವರು ಇರ್ಬೋದು. ಅದಕ್ಕೆ ನೋಡಿ 2 ಲಕ್ಷ ಕೋಟಿಗಿಂತಲೂ ಜಾಸ್ತಿ ಸಾಲ ಅದಾನಿ ಗ್ರೂಪ್ ಆಫ್ ಸ್ಟಾಕ್ ಅವ್ರದ್ದು ಇದೆ. ಆದರೆ ಅವ್ರದ್ದು ವರ್ಕಿಂಗ್ ಕ್ಯಾಪಿಟಲ್ ಕ್ಯಾಶ್ ಇಟ್ಕೊಂಡಿದ್ದಾರೆ ಅಂದರೆ ಒಂದು 25% ಅವ್ರು ಏನು ಸಾಲ ಮಾಡಿದಾರೋ ಅದು ಒಂದು 25% ಅವ್ರ ಹತ್ರ ಕ್ಯಾಶ್ ಕೂಡ ಇಟ್ಕೊಂಡಿದ್ದಾರೆ ಬಿಸ್ನೆಸ್ ಮಾಡೋದಕ್ಕೆ ಅಂತ. ಜಾಸ್ತಿ ಸಾಲ ಕೊಟ್ಟಿರೋದು ಎಲ್ಲಿ ಅಂತ ನೋಡೋದಾದ್ರೆ ನಾವು ಪ್ರೈವೇಟ್ ಬ್ಯಾಂಕ್ಗಳಿಗಿಂತ PSU ಬ್ಯಾಂಕ್ಗಳು ಜಾಸ್ತಿ ಸಾಲ ಕೊಟ್ಟಿರುವಂಥದ್ದು. ನೋಡಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದೊಂದ್ಸಲ ಏನಾಗ್ತಾ ಹೋಗುತ್ತೆ ಅಂತಂದರೆ ಏನೋ ಒಂದು ಆಗಬೇಕಿತ್ತು ಅಂತಂದರೆ ಅದಕ್ಕೊಂದು ಕಾರಣ ಬಂದು ಕೊಡ್ಕೊತಾ ಹೋಗುತ್ತೆ. PSU ಬ್ಯಾಂಕನ್ನು ಇವಾಗಲೇ ಆ್ಯಡ್ ಮಾಡ್ಕೊಳೋದು ಬೇಡ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಜಸ್ಟ್ 3 ಡೇಸ್ ಬ್ಯಾಕ್ ಮಾತಾಡಿದ್ವಿ, ಕರೆಕ್ಟಾ? ಇವತ್ತೇನಾಗ್ತಾ ಬರ್ತಾ ಇದೆ ಅದೆಲ್ಲ ಮುನ್ನೆಲೆಗೆ ಬರ್ತಾ ಇದೆ. ಸೊ ಅಲ್ಲಿ ಜಾಸ್ತಿ ಸಾಲ ಕೊಟ್ಟಿರೋ ಬ್ಯಾಂಕ್ ಯಾವುದು ಅಂತ ನೋಡೋದಾದರೆ SBI, ಅದು ಬಿಟ್ಟರೆ LIC, ಅದು ಬಿಟ್ಟರೆ ಆಕ್ಸಿಸ್ ಬ್ಯಾಂಕ್. ಈ 3 ಬ್ಯಾಂಕ್ಗಳು ಹೈಯೆಸ್ಟ್ ಸಾಲವನ್ನು ಕೊಟ್ಟಿರುವಂಥದ್ದು ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಿಗೆ. ಸೊ ಇದು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಹಂಗಂತ ಏನಾದ್ರು ಪ್ರಾಬ್ಲಮ್ ಆಗಿದೆ ಇಲ್ಲ, ಬಟ್ ಸ್ಟಾಕಲ್ಲಿ ಅದು ಕಾಣಿಸ್ತಾ ಇದೆ. 2.77% ಡೌನ್ ಆಗಿದೆ SBI. ಆಕ್ಸಿಸ್ ಬ್ಯಾಂಕ್ ಫ್ಲಾಟ್ ಇತ್ತು. LIC ಏನಾಗಿದೆ ಅಂತ ನೋಡ್ಕೊಂಬರೋಣ. LIC ಇಲ್ಲಿ ನಿಫ್ಟಿ ನೆಕ್ಸ್ಟ್ 50ಗೆ ಹೋದರೆ ಗೊತ್ತಾಗ್ತಾ ಹೋಗುತ್ತೆ. LIC ಹೈಯೆಸ್ಟ್ ಕೊಟ್ಟಿರೋದು LIC, ಅದ ನಂತರ ಯಾವುದಿದೆ SBI ಇದೆ, ಅದ ನಂತರ ಆಕ್ಸಿಸ್ ಬ್ಯಾಂಕ್ ಇದೆ. LICನಲ್ಲಿ 1.64% ಡೌನ್ ಆಗಿದೆ. ನೋಡಿ ಇದರಲ್ಲೂ ಕೂಡ ಸುಮಾರು ಕಂಪ್ನಿಗಳಿದೆ. ಅದನ್ನು ಹೇಳ್ತಾ ಇದ್ದೀನಿ. ನಿಫ್ಟಿ 50ನಲ್ಲಿ ಅದಾನಿ ಪೋರ್ಟ್ಸು, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅದಾನಿ ಪವರು. ಇವೆರಡೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ, ಅಥವಾ ನಾನು ಒಂದು ಸಪೋರ್ಟ್ ಇದೆ ಇಲ್ಲಿ ಅಥವಾ ಏನೋ ಒಂದು ವ್ಯಾಲ್ಯೂ ಇದೆ ಅಂತ ಹೇಳುವಂಥ ಕಂಪನಿ. ಬೇರೆದು ಅಲಿಗೇಷನ್ಸ್ ನಿಜ ಆದರೆ ಅದೇನಾಗುತ್ತೆ ಅಂತ ಗೊತ್ತಿಲ್ಲ, ಅಲಿಗೇಷನ್ಸ್ ನಿಜ ಆಗಿಲ್ಲ ಅಂತಂದ್ರೂ ಆ ಕಂಪನಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂತಂದರೆ ಹೈಲಿ ಓವರ್ ವ್ಯಾಲ್ಯೂಡ್ ಆಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, ಇದು ನನ್ನ ನಿಲುವು ಮೊದಲಿಂದ ಇದೇ ರೀತಿ ಇದೆ, ಅದೇ ರೀತಿಯಾಗಿ ಉಳಿಸ್ಕೊಂಡು ಹೋಗ್ತೀನಿ. ಸೊ ಬಿಸ್ನೆಸ್ ಮಾತ್ರ ನೀವು ನೋಡಬೇಕು, ನ್ಯೂಸನ್ನು ದಯವಿಟ್ಟು ಅವಾಯ್ಡ್ ಮಾಡ್ತಾ ಹೋಗಿ. ಅಂಬುಜಾ ಸಿಮೆಂಟ್ಸು ಮತ್ತೊಂದು ಯಾವ್ಯಾವ್ದವ್ರದ್ದು ಹೋಲ್ಡಿಂಗ್ ಇತ್ತು ಅಲ್ಲೆಲ್ಲ ಇವತ್ತು PSU ಬ್ಯಾಂಕಲ್ಲಿ ಫುಲ್ ನೆಗೆಟಿವ್ ಡೇ ಇವತ್ತು. ಅದು ಮೇಜರ್ ಇವತ್ತು ಕಾಂಟ್ರಿಬ್ಯೂಷನ್ ಮಾಡ್ತು ನಿಫ್ಟಿ ಕೆಳಗಡೆ ಬರಲಿಕ್ಕೆ. ಆದರೆ IT ಸಪೋರ್ಟ್ ಮಾಡ್ತಾ ಹೋಯಿತು. ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಹೋಗೋಣ. ನಿಫ್ಟಿನಲ್ಲಿ ಎಕ್ಸ್ಪೈರಿ ಇವತ್ತು ನೋಡಿ ಸ್ಟಾರ್ಟಿಂಗಲ್ಲಿ ಫಾಲ್ ಆಗ್ತಾ ಇದೆ ಅಂತಂದ್ರೂ ಕೂಡ ಇವತ್ತು ಸೆಲ್ ಪೊಸಿಷನ್ನ ತಗೋಬೇಡಿ ಅಂತಲೇ ನಾನು ಮಾತಾಡ್ತಾ ಇದ್ದೆ. ಕಾರಣ ಏನು ಅಂತಂದರೆ ಈ 23,400 ಈ ಲೆವೆಲಲ್ಲಿ ಒಂದು ಪ್ರೈಸ್ ಆಕ್ಷನ್ ಆಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು. ಸೊ ಇಲ್ಲಿ ಎಲ್ಲೇ ಬಂದರೂ ಇಲ್ಲಿ ಒಂದು ಪಾಸ್ ಆಗ್ಬೋದು. ಈ ಪಾಸ್ ಆಗಿದೆಯಲ್ಲ, ಈ ಪಾಸ್ನ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಥವಾ ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಕೂಡ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಾಗಾಗಿ ನಿಫ್ಟಿನಲ್ಲಿ ತುಂಬ ಲೇಟ್ ಪೊಸಿಷನ್ ತೊಗೊಂಡಿದ್ದು. ಬೇರೆ ನಮ್ಮ ಇಂಡಿಗೋ ಮತ್ತು ಬೇರೆ ಒಂದಿಷ್ಟು ಸ್ಟಾಕ್ಸ್ಗಳು ಮಾತಾಡಿದ್ನಲ್ಲ, ಇನ್ಫೋಸಿಸು, ಇದರಲ್ಲೆಲ್ಲ ಇವತ್ತು ಇಂಟ್ರಾಡೇ ಆಪರ್ಚುನಿಟಿ ಇತ್ತು. ಇವತ್ತೇನಾಯಿತು ಒಂದು ನೋಡಿ, ಇಲ್ಲಿಂದ ನೋಡಿದ್ರೆ ಕಂಟಿನ್ಯೂಷನ್ ಕರೆಕ್ಟ್. ಆದರೆ ಏನಾಯಿತು, ನಿನ್ನೆ ಮಾರ್ಕೆಟಲ್ಲಿ ರಜೆ ಇತ್ತು. ಆ ರಜದನ್ನು ಸೇರಿಸ್ಕೊಂಡು ಇಲ್ಲಿ ನಿಮಗೆ ಫಾಲ್ ಬಂದಿದೆ. ಬಟ್ ಈ ಪಾಯಿಂಟಿಗೆ ಬಂದಾಗಲೇ ನೀವು ಹುಷಾರಾಗಿರಬೇಕಾಗಿತ್ತು. ಬಟ್ ಇಲ್ಲಿ ಯಾರಾದರೂ P ಪೊಸಿಷನ್ ತೊಗೊಂಡು ಹೋಗಿದ್ರಿ ಅಂದರೆ ಇವತ್ತು ಖಂಡಿತ ಕೈ ಸುಟ್ಕೊಂಡಿರ್ತಾರೆ. 23,300 ಬ್ರೇಕ್ ಆಗುತ್ತೆ, ಆ ರೀತಿ ಆಗುತ್ತೆ ಅಂತಂದರೆ ಆ ರೀತಿ ಆಗಲ್ಲ. ಯಾಕೆ ಆ ರೀತಿ ಆಗಲ್ಲ ಅಂದರೆ ನೀವು ಸ್ವಲ್ಪ ಡೈಲಿ ಕ್ಯಾಂಡಲಲ್ಲಿ ಹೋಗ್ಬಿಟ್ಟು ನೋಡಬೇಕು. ಡೈಲಿ ಕ್ಯಾಂಡಲ್ ಹೋಗ್ಬಿಟ್ಟು ನೋಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಕ್ಲೀನಾಗಿ ಲಿಟ್ರ್ ಕಾಣಿಸ್ತಾ ಇದೆ. ಇಲ್ಲಿ ಲೈನು ಎಷ್ಟು ಕ್ಲೀನಾಗಿ ಇಲ್ಲೊಂದು ಲೈನ್ ಹೋಗಿದೆ ನೋಡಿ. ಇದು ಇಂಪಾರ್ಟೆಂಟ್ ಅಂತ ಪ್ರೈಸ್ ಆಕ್ಷನ್ ಲೆವೆಲ್ಲು. ಇವತ್ತು ಹೆಚ್ಚು ಕಮ್ಮಿ ಇದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಮಾಡ್ತಾರೆ ಅಂತ ಹೇಳಿದ್ದೆ. ಇದು ಗ್ರೂಪಲ್ಲಿ ಇದ್ದವ್ರಿಗೆ ಗೊತ್ತಿದೆ. ಇವತ್ತು ಯಾಕೆ ಎಕ್ಸ್ಪೆಕ್ಟೇಷನ್ ಆ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಲೆವೆಲಿಂದ ಈ ಲೆವೆಲ್ ಇದೆಯಲ್ಲ, ಇದು ಒಳಗಡೆ ಬಂದು ಕ್ಲೋಸಿಂಗ್ ಮಾಡಿಸ್ತಾರೆ ಅಂತ ಮಾತಾಡಿದ್ವಿ. ಅದೇ ಥರ ಮಾಡಿದ್ದಾರೆ. ಆ ಲೆವೆಲ್ ಮೇಲೆ ಎಕ್ಸಾಕ್ಟಾಗಿ ಬಂದು ಕ್ಲೋಸಿಂಗ್ ಆಗಿದೆ. ಕ್ಲೋಸಿಂಗ್ ಲೆವೆಲ್ ನೋಡ್ಕೊಂಬರೋದಾದರೆ 23,349 ಇದೆಲ್ಲ ಏನು ಕಾಣಿಸ್ತಾ ಇದೆಯೋ ಕರೆಕ್ಟ್ ಆಗಿದೆ ನೋಡಿ. ಅಲ್ಲಿಗೆ ತಗೊಂಬಂದು ಕ್ಲೋಸ್ ಮಾಡಿದ್ರು. ಇದು ಚಾರ್ಟ್ಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬೇಡಿ. ಮೋರೋವರು ಯಾವುದಾದ್ರು ಒಂದು ಸ್ಟಾಕಲ್ಲಿ ಅಥವಾ ಪರ್ಟಿಕ್ಯುಲರ್ ಇಂಡೆಕ್ಸಲ್ಲಿ ನಾವು ಇನ್ನೂ ಆವ್ರೇಜ್ ಮಾಡ್ಕೋಬೇಕಾ ಇವಾಗ ಅಥವಾ ಬಿಡೋದ ಅನ್ನೋದನ್ನು
ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದಕ್ಕೆ ನಿಫ್ಟಿ ಎಷ್ಟು ದೂರ ಬೀಳಬಹುದು ಅಂತ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಮೂವಿಂಗ್ ಆವರೇಜ್ ಮೂಲಕ ಎಷ್ಟು ಸಿಂಪಲಾಗಿ ನಾವು ತಿಳ್ಕೊಬೋದು ಅಂತ ನಿಮ್ಗೆ ಹೇಳಿದ್ದೆ. ಈಗ ನಿಫ್ಟಿನಲ್ಲಿ ಯಾಕೆ ನಾನು ಇಲ್ಲಿ ಒಂದು ಪಾಸ್ನ ಅಥವಾ ಒಂದು ರೀಬೌಂಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇದು 200 ಡೇ ಮೂವಿಂಗ್ ಆವರೇಜಲ್ಲಿದೆ. ಇದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 200 ಡೇ ಮೂವಿಂಗ್ ಆವರೇಜ್ ಬಂದಾಗ ಮಾರ್ಕೆಟು ಸಪೋರ್ಟ್ ತೊಗೊಳೋಂಥದ್ದು ಹಿಸ್ಟಾರಿಕಲಿ ಸುಮಾರು ಸಲ ಕಾಣಿಸಿದೆ. ನಿಮಗೆ ಅದನ್ನ ನಾನು ತೋರಿಸಿದೆ ಕೂಡ, ನೀವು ಹಿಂದೆ ಇದು ಡ್ರಾಯಿಂಗ್ಸ್ ತಗೊಂಡ್ರೆ ಅದೇ ಪ್ರಾಬ್ಲಮ್ಮು. ಬಟ್ ಇಲ್ಲಿ ನೋಡಿ, ಇಲ್ಲಿ 200 ಡೇ ಮೂವಿಂಗ್ ಆವರೇಜಿಗೆ ಬಂದಾಗೆಲ್ಲ ನೋಡಿ ಮಾರ್ಕೆಟಲ್ಲಿ ಬೌನ್ಸ್ ಆಗುತ್ತೆ. ಡೈಲಿ ಕ್ಯಾಂಡಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ 200 ಡೇ ಮೂವಿಂಗ್ ಆವರೇಜನ್ನು ಬಿಟ್ಟು ಬರೋದು ಅಂತಂದರೆ ಅದು ಒಂದು ತುಂಬ ಒಂದು ದೊಡ್ಡ ಇವೆಂಟ್ ಅಂತಲೇ ಕರ್ಸ್ಕೊಳ್ತಾ ಹೋಗುತ್ತೆ ಮಾರ್ಕೆಟ್ನಲ್ಲಿ. ಅದು ಯಾವಾಗ ಆಗಿತ್ತು ಅಂತಂದರೆ ಕೋವಿಡ್ ಟೈಮಲ್ಲಿ ಆಗಿತ್ತು, 2022 ಯುದ್ಧ ಟೈಮಲ್ಲಿ ಆಗಿತ್ತು. ಆ ನಿಫ್ಟಿ 50 ಎಲ್ಲಿ ತನಕ ಹೋಗ್ಬೋದು ಅಂತ ಹೇಳಿದ್ದೀನಲ್ಲ, ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಆ ಥರ ಆಯಿತು ಅಂತಂದರೆ ನಾವು ಖಂಡಿತ ವೀಕ್ಲಿ ಕ್ಯಾಂಡಲ್ಗೆ ಶಿಫ್ಟ್ ಆಗಬೇಕು. ಇವಾಗಲೂ ಕೂಡ ಏನಾದರೂ ಪಾಸಿಟಿವ್ ಆಗಿ ಚೇಂಜ್ ಆಗಿದೆಯಾ ನಿಫ್ಟಿನಲ್ಲಿ ಅಂದರೆ ಇಲ್ಲ, ಈಗಲೂ ಕೂಡ ಸ್ಟ್ರಗಲ್ ಮಾಡ್ತಾ ಇದೆ. 200 ಡೇ ಮೂವಿಂಗ್ ಆವರೇಜಲ್ಲೇ ನಿಂತ್ಕೊಂಡಿದೆ, ಇನ್ನೂ ಕೂಡ ಸ್ಟ್ರಗಲ್ ಮಾಡ್ತಾ ಇದೆ. ಬಟ್ ಈ ಝೋನ್ ಇದೆಯಲ್ಲ 23,200, ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಬೇಸ್ ಆಗ್ತಾ ಹೋಗುತ್ತೆ ನಿಫ್ಟಿಗೆ. 23,200ನ ಬ್ರೇಕ್ ಆಯಿತು ಅಂತಂದರೆ ನಾವು ಖಂಡಿತ ಆಗ ವೀಕ್ಲಿ ಕ್ಯಾಂಡಲ್ಗೆ ವ್ಯೂನ ಶಿಫ್ಟ್ ಮಾಡ್ಕೋಬೇಕು. ವೀಕ್ಲಿ ಕ್ಯಾಂಡಲ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಎಲ್ಲಿ ತನಕ 21,500 ತನಕ ಬರುವಂಥ ಸಾಧ್ಯತೆ ಕಾಣ್ತಾ ಹೋಗುತ್ತೆ. ಯಾಕಂದರೆ ನೆಕ್ಸ್ಟು ಮೇಜರ್ ಸಪೋರ್ಟ್ ಅಂತದ್ದು ಕಾಣುತ್ತದೆ ಅಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ದೊಡ್ಡದಾಗಿ ಪ್ರೈಸ್ ಆಕ್ಷನ್ ಮಾಡಿದರೆ ಸುಮಾರು ಜನ ಅದನ್ನೇ ನಂಬ್ಕೊಂಡಿರೋದಂತಲ್ವ, ಇವಾಗ 22,000ಕ್ಕೆ ಬರ್ಬೋದು ಮಾರ್ಕೆಟ್ ಅಂತ ಸುಮಾರು ಜನ ಹೇಳ್ತಾ ಇರ್ಬೋದು. ನೋಡೋಣ ಆ ರೀತಿ ಆಗುತ್ತಾ ಏನು ಕತೆ ಅಂತ. ಬಟ್ ಸದ್ಯಕ್ಕೆ 200 ಡೇ ಮೂವಿಂಗ್ ಆವರೇಜಲ್ಲಿ ಇದ್ದಾಗ ನಾನು ಸ್ವಲ್ಪ ಕಾಷಿಯಸ್ ಆಗಿ ಇರ್ತೀನಿ. ಅಗ್ರೆಸಿವ್ ಆಗಿ ಪಿ ಪೊಸಿಷನ್ನ ತೊಗೊಳಕ್ಕೆ ಹೋಗೋದಿಲ್ಲ. ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇವತ್ತು ಎಕ್ಸ್ಪೈರಿನಲ್ಲಿ ಅದೇ ರೀತಿಯಾಗಿ, ಸೊ ಅದಾದಮೇಲೆ ಇಡೀ ದಿನ ಅಲ್ಲೇ ಉಳಿತು. ಇನ್ಫ್ಯಾಕ್ಟ್ ಈ ಪಾಯಿಂಟಲ್ಲಿ ಈ ಥರ ಒಂದು ಬಂದಾಗ ಇಲ್ಲಿ ಒಂದು ಅಟೆಂಡ್ ಮಾಡ್ಬೋದು ನೀವು. ಯಾಕೆಂತಂದರೆ ಇಷ್ಟು ದೊಡ್ಡಕ್ಕೆ ಫಾಲ್ ಬರ್ತಾ ಇದ್ದರೂ ಕೂಡ 23,300 ನಮಗೆ ಕ್ಲೀನಾಗಿ OL ಹೇಳ್ತಾ ಇತ್ತು ಏನಂತ, ಅಲ್ಲಿ ಪಿ ಸಪೋರ್ಟ್ ಇದೆ ಅಂತ. ಇಲ್ಲಿ ಒಂದು ಇದನ್ನ ರಿಸ್ಟೋರಿ ಬಿಟ್ಕೊಂಡು ನೀವು ಒಂದು ಮತ್ತೆ ಈ ಝೋನಿಗೆ ಹೋಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. T1 ಸಿಗ್ಬೋದು ಅಂತ. ಅಲ್ಲಿ ಒಂದು T1 ಸಿಕ್ತು, ಒಂದು 12-13 ಪಾಯಿಂಟ್ ಆರಾಮಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ತು ಇವತ್ತು. ಆ ಲೆವೆಲಲ್ಲಿ ಒಂದು ಆಪ್ಷನ್ ಬೈಯಿಂಗ್ ಮಾಡಿದರೆ, ಇಲ್ಲ ಅಂತಂದರೆ ಆರಾಮಾಗಿ ನಿಮಗೆ ಈ ಝೋನ್ ಒಳಗಡೆ ಇವತ್ತು ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ ಬೆಸ್ಟ್ ಡೇ ಆಗಿತ್ತು ನಿಫ್ಟಿನಲ್ಲಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಇಲ್ಲಿಂದ ಒಂದು ರಿಕವರಿ ಅಪ್ಪಿ ನಾಳೆ ಏನಾದ್ರು ಗ್ಯಾಪ್ ಅಪ್ ಓಪನಿಂಗು ಮತ್ತೊಂದು ಏನಾರು ಆಯಿತು ಅಂತಂದರೆ ಏನಾಗುತ್ತೆ, ಈ ರೇಂಜ್ ಒಳಗಡೆ ಒಂದು ರೇಂಜ್ ಬಿಡಿ. ಇವತ್ತಿನ ಲೋನು ನೀವು ಸೇರಿಸ್ಕೋಬೋದು. 23,250ರಿಂದ 23,800 ಹಾಲ್ಟ್ ಆಗುವಂಥ ಸಾಧ್ಯತೆ ಕಾಣಿಸುತ್ತೆ ಮುಂದಿನ ವಾರಕ್ಕೆ. ಯಾವುದು ಮಾರ್ಕೆಟು ಅಪ್ಪಿ ಝೋನ್ನ ಬಿಟ್ಟು ಕೆಳಗಡೆ ಬಂತು ಅಂದರೆ ನೋಡಿ, ಇಲ್ಲಿ ಈ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಇಲ್ಲೆಲ್ಲ ಓಪನ್ ಆಯಿತು, ಅದು ಈ ಲೆವೆಲ್ಗೆ ಬಂತು ಅಂತಂದರೆ ಈ ಲೆವೆಲ್ನ ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಅವಾಗ ಇನ್ನೂ ಕೂಡ ಕೆಳಗಡೆ ಹೋಗ್ತಾ ಹೋಗ್ಬೋದು. ಬಟ್ ಕೆಳಗಡೆ ಹೋದರೆ ಹೇಗೆ ನಾನು ಹೇಳಿದ್ದೀನಿ, ಬಿಕಾಸ್ 200 ಡೇ ಮೂವಿಂಗ್ ಆವರೇಜ್ ಹತ್ತಿರ ಇರೋದ್ರಿಂದ ನಾನು ಅಗ್ರೆಸಿವ್ ಪೊಸಿಷನ್ನ ತೊಗೊಳಕ್ಕೆ ಹೋಗೋದಿಲ್ಲ. ಅದು ಬಿಟ್ಟು ಹೋದ್ರೂ ಪರವಾಗಿಲ್ಲ, ನಮಗೆ ಅಗ್ರೆಸಿವ್ ಪೊಸಿಷನ್ ತೊಗೊಳಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಇಲ್ಲಿ ಒಂದು 200 ಡೇ ಮೂವಿಂಗ್ ಆವರೇಜ್ ಜೊತೆ ಹಾಲ್ಟ್ ಆಗಬೇಕು. ಈ ಹಾಲ್ಟ್ ಆಗಿ ಆಮೇಲೆ ಮತ್ತೆ ಕೆಳಗಡೆ ಬರ್ತಾ ಇದೆ ಅಂತಂದರೆ ನೀವು ಯಾರನ್ನೇ ಹೇಳಿದ್ರಲ್ಲ, ಒಂದು ಡೌನು ಮತ್ತು ಬೇಸು ಡೌನು ಬೇಸ್ ಡೌನ್ ಅಂತ ಈ ರೀತಿ ಆ ರೀತಿ ನೀವು ಪ್ಲಾನ್ ಮಾಡ್ಬೋದು. ಬಟ್ ಈಗ ಸದ್ಯದ ಮಟ್ಟಿಗೆ ನಾನು ಅಗ್ರೆಸಿವ್ ಆಗಿ ಪಿ ಪೊಸಿಷನ್ ತೊಗೊಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇಲ್ಲಿ ಸಪೋರ್ಟ್ ಇರೋದು ಪದೇ ಮೊನ್ನೆ ಇವತ್ತು 2 ದಿನ ಇಲ್ಲಿ ಪ್ರೂವ್ ಆಗ್ತಾ ಇದೆ ಈ ರೇಂಜಲ್ಲಿ ಒಂದು ಸಪೋರ್ಟ್ ಇದೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನ ನೋಡೋದಾದ್ರೆ ಇನ್ನೇನು ಮಂತ್ಲಿ ಎಕ್ಸ್ಪೈರಿಗೆ ಶಿಫ್ಟ್ ಆಗೋಯ್ತು. ಹ್ಯಾಮರ್ ಮಾಡಿದೆ, ಕಾಣಿಸ್ತಾ ಇದೆಯಾ? ಹ್ಯಾಮರ್ ಯಾವುದ್ರ ಮೇಲೆ ಮಾಡಿದೆ? ಎಕ್ಸಾಕ್ಟ್ಲಿ ಆನ್ 200 ಡೇ ಮೂವಿಂಗ್ ಆವರೇಜ್ ವಿತ್ ನಾವು ಹಾಕೊಂಡ್ಬಂದಿರುವಂಥ ಸಪೋರ್ಟ್ ಝೋನ್. ಇದು ನನ್ನ ಪ್ರಕಾರ ವೆರಿ ಇಂಪಾರ್ಟೆಂಟ್ ಸಿಂಬಲು ಬ್ಯಾಂಕ್ ನಿಫ್ಟಿನಲ್ಲಿ ಈಗಲೂ ಕೂಡ ಸ್ಟ್ರೆಂತ್ ಇದೆ ಅಂತ. ಯಾಕೆಂದರೆ 3 ದಿನದಿಂದ ನಿಫ್ಟಿಗಿಂತ ಇದು ಪಾಸಿಟಿವ್ ಆಗಿ ಇತ್ತು. ಇವತ್ತು ಒಂದು ಜೋರಾಗಿ ಫಾಲ್ ಅಂದರೆ ಇಲ್ಲಿಂದ ಫುಲ್ ರಿಕವರಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಈ ಲೋನ ಇನ್ನೂ ರೆಸ್ಪೆಕ್ಟ್ ಮಾಡುತ್ತೆ. 50,000 ಏನೊಂದು ಲೋನ ಮಾಡಿದೆ, ಇದನ್ನ ರೆಸ್ಪೆಕ್ಟ್ ಮಾಡುತ್ತೆ. ಇಲ್ಲಿ ಒಂದು ನಾವು ಕಾಷಿಯಸ್ ಆಗಿ ಇರಬೇಕು ಅನ್ನೋದು ಪ್ರೂವ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. 51,000ದಿಂದ 50,000 ಈ ರೇಂಜಲ್ಲೇ ಇದೆ ನೋಡಿ. ಈ ವಾರದಲ್ಲಿ ಪೂರ್ತಿ ಇವತ್ತು ಆಪ್ಷನ್ ಕ್ಲಿಕ್ ಮಾಡಿದರೆ 51,000ದಿಂದ 50,000 ರೇಂಜಲ್ಲೇ ಉಳ್ಕೊಂಡಿದೆ. ಬಟ್ ಅಷ್ಟು ಸುಲಭ ಇಲ್ಲ, ವಾಲಟಿಲಿಟಿ ಇರುತ್ತೆ. 200 ಡೇ ಮೂವಿಂಗ್ ಆವರೇಜಲ್ಲಿದೆ. ಕಷ್ಟ ಮೇಲ್ಗಡೆ ಹೋದರೆ ನಿಮಗೆ 51,000ದಿಂದ ಇಲ್ಲಿ ಕ್ಲೀನಾಗಿ ಒಂದು ಬಸ್ ಸ್ಟ್ಯಾಂಡ್ ಕೂತಿದೆ, ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಕೂತಿದೆ. ಸೊ ನೋಡೋಣ ಇದನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತಾ, ರಿಕವರಿ ಬರುತ್ತಾ ಅಥವಾ ಇಲ್ಲಿ ಪಾಸ್ ಆಗುತ್ತಾ ಅಂತ. ಬಟ್ ಇಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗ್ತಿರೋದು ಕ್ಲೀನಾಗಿ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಹಾಗಾಗಿ ಈಗ ಅಗ್ರೆಸಿವ್ ಆಗಿ ಪಿ ಪೊಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಈ ಲೋನ ಬಿಟ್ಟು ಬರೋ ತನಕ ಪಿ ಬಗ್ಗೆ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಯೋಚನೆ ಕೂಡ ಮಾಡೋಕ್ಕೆ ಹೋಗೋದಿಲ್ಲ. ಸೇಮ್ ವಿತ್ ಫಿನ್ ನಿಫ್ಟಿನ ನೋಡೋದಾದ್ರೆ ಇವತ್ತು ಫ್ಯಾಂಟಾಸ್ಟಿಕ್ ರಿಕವರಿ. ಇದು ನೋಡೋದಾದ್ರೆ ನಿಮ್ಗೆ ಏನು ಕಾಣುತ್ತೆ, ಒಂದು ಹ್ಯಾಮರ್ ಥರನೇ ಕಾಣಿಸುತ್ತೆ. ಏನು ಮಾತಾಡಿದ್ವು ಜೆರಾಕ್ಸ್, ಏನೋ ಇದರಲ್ಲಿ ಬೇರೆ ಚೇಂಜ್ ಮಾಡೋಂಥದ್ದು ಇಲ್ಲ ಫಿನ್ ನಿಫ್ಟಿಗೆ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಒಂದು ಆಪ್ಷನ್ ಸೆಲ್ಲಿಂಗ್ ಟ್ರೇಡ್ ಇತ್ತು. ಅಂದರೆ ನಾನು ಏನು ಮಾಡಿದೆ ಅಂತಂದರೆ ಇಲ್ಲಿಂದ ಮೇಲ್ಗಡೆ ಹೋಗ್ತಿದ್ದಂಗೆ ಇಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ಶಾರ್ಪ್ ಫಾಲ್ ಆಗಿತ್ತು. ಮತ್ತೆ ವಾಪಸ್ ರಿಕವರಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಹೋಗದಲ್ಲ ಬದಲು ಸ್ವಲ್ಪ ಲೇಟಾಗಿ ಬಂದು ಎಂಟ್ರಿ ನಾನು ಏನು ಮಾಡಿದೆ, 12,100 ಪಿನ ಸೆಲ್ ಮಾಡಿದೆ. 100 ಪಿನ ಸೆಲ್ ಮಾಡಿದೆ. ಸೊ ಅದ್ರ ಮೇಲ್ಗಡೆ ಉಳ್ತಾ ಹೋಯಿತು. ಆಲ್ಮೋಸ್ಟ್ ನಮಗೆ 20-25 ಪಾಯಿಂಟು ಡಿ ಕೆ ಸಿಕ್ತು. ಅಫ್ಕೋರ್ಸ್ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಸೊ ನೋಡೋಣ, ಇದನ್ನ ನಾನು ಇನ್ನೂ ಹೋಲ್ಡ್ ಮಾಡಿದ್ದೀನಿ. ಈ ಡಿ ಕೆ ಇನ್ನೂ ಕಂಟಿನ್ಯೂ ಆಗ್ಬೋದು ಅಂತ. ಯಾಕೆಂತಂದರೆ ಇಲ್ಲಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಕಾಣಿಸ್ತಾರೆ. ನಾಳೆ ಯಾರಾದರೂ ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂತಂದರೆ ಮಿಡ್ ಕ್ಯಾಪ್ ನಿಫ್ಟಿ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಅಪ್ಪರ್ ರೇಂಜಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಇದ್ರ ಮೇಲ್ಗಡೆ ಏನಾರು ಓಪನ್ ಆಯಿತು ಏನಾರಾಯಿತು ಅಂದರೆ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಈ 12,250 ಟಾರ್ಗೆಟ್ಗಳಿಗೆ ನೀವು ಪ್ಲಾನ್ ಮಾಡ್ತಾ ಹೋಗೋದು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಚಾನಲ್ ರೆಫರೆನ್ಸ್ ಇರೋ ತನಕ ವೆಲ್ ಆ್ಯಂಡ್ ಗುಡ್. ಇಲ್ಲೊಂದು ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಚಾನಲ್ಲು.
ಬಟ್ ಇದಕ್ಕಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆಗ ಈ ಪ್ಯಾಟರ್ನ್ ವೀಕ್ ಆಗಿ ಅಂತ ಮಾತಾಡ್ತಾ ಹೋಗೋದು. ಬಟ್ ಸದ್ಯಕ್ಕೆ ನನಗೆ ಮಿಡ್ ಕ್ಯಾಪ್ ನಿಫ್ಟಿ ಇಟ್ಸ್ ಲುಕಿಂಗ್ ಸ್ಟ್ರಾಂಗು. ಮೊನ್ನೆ ಮಿಡ್ ಕ್ಯಾಪ್ 150 ಬೀಸ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಇದು ನಾನ್ ಕ್ಯಾಶ್ ಮಾರ್ಜಿನ್ನು ಸಿಗ್ತಾ ಹೋಗುತ್ತೆ ಪ್ಲೆಡ್ಜ್ ಮಾಡಿದ್ರೆ ನಿಮಗೆ. ಜೊತೆಗೆ ಲಿಕ್ವಿಡಿಟಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂತಂದರೆ ಅಕ್ಸೆಪ್ಟ್ ಮಾಡಿರುವಂಥ ಒಂದು ಸೆಕ್ಯೂರಿಟಿ ಇನ್ಸ್ಟ್ರೂಮೆಂಟ್ ಆಗಿದೆ. ಸೊ ಮಿಡ್ ಕ್ಯಾಪ್ 150 ಬೀಸ್ ಅಂತ ಇದೆ. ಯಾಕೆ ಅದನ್ನ ಹೇಳ್ತೀನಿ ಅನ್ನೋದನ್ನ ಸ್ಟಾಕ್ಸ್ ಓವರ್ವ್ಯೂ ಬಂದಾಗ ಈಗ ಮಾತಾಡ್ತಾ ಹೋಗೋಣಂತೆ. ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಒಂದು ಇಂಪಾರ್ಟೆಂಟ್ ಲೆವೆಲ್ 12,000 ಬ್ರೇಕ್ ಮಾಡಿಲ್ಲ. ಐ ಥಿಂಕ್ ಇಲ್ಲಿ ಒಂದು 12,250ಕ್ಕೆ ಮತ್ತೆ ಟೆಸ್ಟ್ ಮಾಡೋಕ್ಕೆ ಹೋಗ್ಬೋದು. ಇವತ್ತೊಂದು ಆಲ್ಮೋಸ್ಟ್ ಟೆಸ್ಟ್ ಮಾಡಿತ್ತು, ಮತ್ತೆ ಅದು ಕಂಟಿನ್ಯೂಷನ್ ಆಗುತ್ತೆ ಅನ್ನೋ ಥರ ಅದು ಅನ್ನಿಸ್ತಾ ಇದೆ ನನಗೆ. ಸೊ ನಾಳೆ ಏನಾದರೂ ಆ ಥರ ಆಯಿತು ಅಂತಂದರೆ ಇವತ್ತು ಬಂದಿದೆಯಲ್ಲ ಮತ್ತೆ ಅದು 12,250ನ ಬ್ರೇಕ್ ಮಾಡುವಂಥ ಸಾಧ್ಯತೆ ಕಾಣಿಸ್ಬೋದು. ಸೊ ಮಿಡ್ ಕ್ಯಾಪ್ ನಿಫ್ಟಿ ನಾಳೆಗೆ ಆಪ್ಷನ್ ಬೈಯಿಂಗಿಗೆ ಒಳ್ಳೆ ಆಪರ್ಚುನಿಟಿ ಇರಬಹುದು. ಹಾಗಾದರೆ ನಾಳೆ ಯಾವುದು? ಸೆನ್ಸೆಕ್ಸ್ ಎಕ್ಸ್ಪೈರಿ, ವೀಕ್ಲಿ ಎಕ್ಸ್ಪೈರಿ ಸೆನ್ಸೆಕ್ಸಿಂದು. ಸೆನ್ಸೆಕ್ಸಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಇವಾಗ 77,000ದಲ್ಲಿ ಮೇಕ್ ಆರ್ ಬ್ರೇಕ್ ಲೆವೆಲ್ಗೆ ಬಂದು ಕೂತ್ಕೊಂಡಿದೆ. ಸೊ ಅಪ್ಪಿತಪ್ಪಿ ನಾಳೆ ಏನಾದ್ರು 77,000 ಈ ಲೆವೆಲ್ ಬಿತ್ತು ಅಂತಂದರೆ ನಮಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ ಮಾರ್ಕೆಟು. ಅಕಸ್ಮಾತ್ ಗ್ಯಾಪ್ ಆಫ್ ಓಪನಿಂಗ್ ಆಯಿತು ಅಥವಾ ಈ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ 78,000ದಿಂದ 77,000, ಈ ಒಂದು 1,500 ಪಾಯಿಂಟ್ ಝೋನ್ ಇದೆ. ಅಫ್ಕೋರ್ಸ್ 78,000 ಈ ಝೋನ್ ಬರುತ್ತಲ್ಲ, ಇದು ಕೂಡ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ 78,000 to 77,000 ಒಂದು ಸೆನ್ಸೆಕ್ಸ್ ಎಕ್ಸ್ಪೈರಿನ ಮುಗಿಸುವಂತ ಕಾಣಿಸ್ತಾ ಇದೆ. ಈಗಲೂ ನೋಡೋದಾದ್ರೆ 77,000 ಸಪೋರ್ಟ್ ಇದೆ, 10 ರೆಸಿಸ್ಟೆನ್ಸ್ ಬಂದಿರೋ ಥರ ಅನ್ನಿಸ್ತಾ ಇದೆ. ಬಟ್ ನಾಳೆ ಓಪನ್ ಆಗಲಿ, ಅಲ್ಲಿ ತನಕ ನಾನು ಏನು ಕಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಬಟ್ 77,000ನ ಬ್ರೇಕ್ ಆಯಿತು ಅಂತಂದರೆ ಏನು ಇದೆ ಅಂತ ನೋಡೋದಾದರೆ ಸ್ವಲ್ಪ ಡೀಪ್ ಲೆವೆಲ್ಗಳು ಕಾಣಿಸ್ತಾ ಇದೆ. ಸೆನ್ಸೆಕ್ಸಲ್ಲಿ 75,000ದಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಬಟ್ 77,000 ಅಷ್ಟು ಸುಲಭವಾಗಿ ಬ್ರೇಕ್ ಮಾಡ್ತಾರಾ ಗೊತ್ತಿಲ್ಲ. ಈಗೇನು ಸೆನ್ಸೆಕ್ಸಲ್ಲೂ ಕೂಡ 77,000 ಬ್ರೇಕ್ ಆಗೋ ಲೆವೆಲ್ ಬಂದರೂ ನಾನು ಅಗ್ರೆಸಿವ್ ಆಗಿ ಹೋಗೋಕ್ಕಾಗಲ್ಲ. ಯಾಕಂದರೆ ನಿಫ್ಟಿ ಥರ ಇಲ್ಲಿ ನೋಡಿ, ಇಲ್ಲಿ ಒಂದು ಕೆಳಗಡೆ ಮಾಡಿದೆ, ಮೇಲ್ಗಡೆ ಮೂವ್ಮೆಂಟ್ ಮಾಡಿದೆ. ನಾನೇನು ಹೋಪ್ ಮಾಡ್ತಾ ಇದ್ದೀನಿ, ಈ ವಾರ ಇದರೊಳಗಡೆ ಒಂದು ತಣ್ಣಗಿರೋ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗಿ ಮುಗಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಮತ್ತೊಂದು ನ್ಯೂಸು ನೆಗೆಟಿವ್ ಆಗಿ ಬಂತು ಅಂತಂದರೆ ಆಗ ನೋಡೋಣ. ನಾಳೆ ಅಪ್ಪಿತಪ್ಪಿ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಕೂಡ ನಾನು ಶಾರ್ಟ್ ಕವರಿಂಗ್ ಆಪರ್ಚುನಿಟಿ ಸಿಗುತ್ತಾ ಅಂತಲೇ ನೋಡ್ತೀನಿ ಹೊರತು ಫಾಲೋ ಅಪ್ ಸಿಗುತ್ತಾ ಅಂತ ಸದ್ಯಕ್ಕೆ ಯೋಚನೆ ಮಾಡೋಕೆ ಹೋಗ್ತಿಲ್ಲ. ತಪ್ಪಾಗಿರ್ಬೋದು, ತಪ್ಪಾಗಿ ಎಲ್ಲ ಅಧಿಕಾರ ಎಲ್ಲರ ಹತ್ರ ಇದೆ. ಬಟ್ ಚಾರ್ಟ್ಸಲ್ಲಿ ಇಲ್ಲಿ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ. ಅದೇನಾಗುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ಪ್ಲಾನ್ ಮಾಡ್ತಾ ಹೋಗೋಣಂತೆ. ಸೊ ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಣ. ಇಂಡಿಯಾ ವಿಕ್ಸು ಮತ್ತೆ ಇವತ್ತು 16 ಲೆವೆಲಿಗೆ ಬಂದಿದೆ. 16ಗಿಂತ ಮೇಲ್ಗಡೆ ಹೋಯಿತು ಅಂತಂದರೆ ಇಂಡಿಯಾ ವಿಕ್ಸು ನೋಡಿ ಮಾರ್ಕೆಟ್ ತುಂಬ ವಾಲಟೈಲ್ ಆಗ್ತಾ ಹೋಗುತ್ತೆ. ಪೊಸಿಷನ್ಗಳನ್ನು ದಯವಿಟ್ಟು ಕಮ್ಮಿ ಇಟ್ಕೊಳ್ಳಿ. ಆಪ್ಷನ್ ಸೆಲ್ಲರ್ಸ್ ನೀವು ತೀರಾ ಡೀಪ್ ಔಟ್ ಆಫ್ ದ ಮನಿ ಹೋದ್ರೂ ಒಳ್ಳೆ ಪ್ರೀಮಿಯಂ ಸಿಗುತ್ತೆ, ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ತುಂಬ ರಿಸ್ಕ್ನ ತಗೊಳಕ್ಕೆ ಹೋಗ್ಬಿಡಿ. ಆಪ್ಷನ್ ಬಯರ್ಸ್ ಪ್ರೀಮಿಯಂ ಜಾಸ್ತಿ ಆಗಿರುತ್ತೆ, ಎಂಟ್ರಿ ಕರೆಕ್ಟ್ ಆಗಿದ್ದರೆ ಮಾತ್ರ ನಿಮಗೆ ಪ್ರಾಫಿಟ್ಟು. ತೊಗೊಂಡ್ರು ನೀವು ಪ್ರೀಮಿಯಂ ಜಾಸ್ತಿ ಆಗಿರುತ್ತೆ, ತೊಗೊಂಡ್ರು ನೀವೇನು ಮಾಡಬೇಕು, ಕ್ವಿಕ್ಕಾಗಿ ಎಕ್ಸಿಟ್ ಮಾಡಬೇಕು. ಜಾಸ್ತಿ ಹೊತ್ತು ಪೊಸಿಷನ್ ಇಟ್ಕೊಂಡ್ರಿ ಅಂತಂದರೆ ವಿಕ್ಸ್ ಡ್ರಾಪ್ ಆಯಿತು ಅಂದರೆ ಪ್ರೀಮಿಯಮ್ಮು ದಬ 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 ಅಂತ ಡ್ರಾಪ್ ಆಗ್ತಾ ಹೋಗುತ್ತೆ. ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು ಇದರಲ್ಲೆಲ್ಲ ವೀಕ್ಲಿ ಕ್ಯಾಂಡಲಲ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿದ್ರಿ ಗುರುರಾಜ್ ಅವರು ಅನ್ಸುತ್ತೆ. ಸರ್ ವೆರಿ ವೆರಿ ಗುಡ್ ಅಬ್ಸರ್ವೇಷನ್ ಇದು. ಕಪ್ ಆ್ಯಂಡ್ ಹ್ಯಾಂಡಲ್ ಆಗ್ತಾ ಇದೆಯಲ್ಲ ಅನ್ನೋದು ಆಮೇಲೆ ಮಾತಾಡೋಣ. ಬಟ್ ಸದ್ಯಕ್ಕೆ ಇದನ್ನ ನಾನೊಂದು ಲೋಯರ್ ಲೋ ಆಗಿದ್ದು ಇವಾಗ ಹೈಯರ್ ಲೋ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅರ್ಥ ಏನು, ವೀಕ್ಲಿ ಕ್ಯಾಂಡಲ್ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ ಒಂದು ಲೋಯರ್ ಹೈ ಲೋಯರ್ ಲೋ ಇದೇ ರೀತಿ ಪ್ಯಾಟರ್ನ್ ಮಾಡ್ತಾ ಬಂದಿತ್ತು. ಇಲ್ಲಿ ಒಂದು ಬೇಸ್ ಕ್ರಿಯೇಟ್ ಆಗಿತ್ತು. ಈಗ ಇಲ್ಲಿ ಮೇಲ್ಗಡೆ ಹೋಯಿತು ಅಂದರೆ ಈಗ ಮತ್ತೆ ಹೈಯರ್ ಹೈ ಆಗುತ್ತಾ ಅಂತ ನೋಡಬೇಕು. ಹೈಯರ್ ಲೋ ಅದಾಗುತ್ತಾ ಅಂತ ನೋಡಬೇಕು. ಬಟ್ ನೀವು ಹೇಳೋ ಥರ ಕಪ್ ಆ್ಯಂಡ್ ಹ್ಯಾಂಡ್ ಲೋ ಅಂತ ನೋಡಬೇಕು ಅಂತಂದರೆ ಫಂಡಮೆಂಟಲಿ ಏನು ಹೇಳುತ್ತೆ ಅಂದರೆ ಸರ್ ಥಿಯರಿ, ಕಪ್ ಆ್ಯಂಡ್ ಹ್ಯಾಂಡಲ್ ಆಗಬೇಕು ಅಂದರೆ ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಆಗಿರಬೇಕು. ಪಾಸಿಟಿವ್ ಮೂಮೆಂಟ್ ಆಗಿಬಿಟ್ಟು ಒಂದು ಈ ರೀತಿ ಕಪ್ ಆಯಿತು ಅಂತಂದರೆ ಅದಕ್ಕೆ ಒಂದು ಹ್ಯಾಂಡ್ಲ್ ಮಾಡ್ತು ಅಂತಂದರೆ ಮತ್ತೆ ಏನಾಗುತ್ತೆ, ಅದು ಬ್ರೇಕ್ಔಟು ಮತ್ತೆ ಪಾಸಿಟಿವ್ ಕಡೆ ಹೋಗುತ್ತೆ ಅಂತ ಥಿಯರಿ ಹೇಳುತ್ತೆ. ಸೊ ಕಪ್ ಆ್ಯಂಡ್ ಹ್ಯಾಂಡ್ಲು ತುಂಬ ಪಾಸಿಟಿವ್ ಯಾವಾಗಿರುತ್ತೆ, ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ದಾಗ. ಬಟ್ PSUನಲ್ಲಿ ಏನಾಗಿದೆ, ಬ್ಯಾಕ್ ಡ್ರಾಪಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಹಾಗಾಗಿ ನಾನು ಕಪ್ ಆ್ಯಂಡ್ ಹ್ಯಾಂಡ್ಲ್ ಅಂತ ಒಪ್ಪೋದಿಲ್ಲ. ಬಟ್ ಕನ್ಫ್ಯೂಸಿಂಗ್ ಯಾಕೆ ಆಗಿರ್ಬೋದು ಅಂದರೆ ಈ ರೀತಿ ಕಪ್ ಆ್ಯಂಡ್ ಹ್ಯಾಂಡ್ಲ್ ಮಾಡಿದಾಗ ಈ ಸೈಡಲ್ಲಿ ವಾಲ್ಯೂಮ್ಗಳು ಕಮ್ಮಿ ಇರಬೇಕು, ಈ ಸೈಡಲ್ಲಿ ಮೇಲ್ಗಡೆ ಹೋದಾಗ ವಾಲ್ಯೂಮ್ ಜಾಸ್ತಿ ಇರಬೇಕು. ಈ ಒಂದು ಹ್ಯಾಂಡ್ಲ್ ಮಾಡುತ್ತಲ್ಲ ಅಲ್ಲಿ ಮತ್ತೆ ಹೇಗೇನು ವಾಲ್ಯೂಮ್ ಕಮ್ಮಿ ಇರಬೇಕು ಅಂತ ಥಿಯರಿ ಹೇಳುತ್ತೆ. ಸೊ ಪಾರ್ಷಿಯಲಿ ಅದು ನಿಮ್ಮದು ಪ್ರೂವ್ ಆಗೋ ಥರ ಕಾಣಿಸ್ತಾ ಇದೆ. ಆದರೆ ಸೆಟಪ್ ಎಲ್ಲಿ ಕೂತಿದೆಯಲ್ಲ ಇದು ಅದು ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ಯಾಕೆಂತಂದರೆ ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇಲ್ಲ, ನೆಗೆಟಿವ್ ಮೂಮೆಂಟ್ ಇದೆ. ಹಾಗಾಗಿ ಇದನ್ನ ನಾನು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಕರೆಯೋದಿಲ್ಲ. ಬಟ್ PSU ಬ್ಯಾಂಕಲ್ಲಿ ನೋಡಿ ಇವಾಗ ನಿಮ್ಗೆ ಅನಿಸಿರ್ಬೋದು ತುಂಬ ಒಳ್ಳೆ ಕರೆಕ್ಷನ್ ಆಗಿದೆಯಲ್ಲ, ಆಲ್ಮೋಸ್ಟ್ 400-500 ರೂಪಾಯಿಗೆ ಹೋಗಿದ್ದಂಥ ಸ್ಟಾಕು 100 ರೂಪಾಯಿಗೆ ಸಿಗ್ತಾ ಇದೆಯಲ್ಲ ಅಂತ ಅನಿಸ್ಬೋದು ನಿಮಗೆ. ಪಿ ಎಲ್ಲ ತುಂಬ ಇವಾಗ ಸಿಂಗಲ್ ಡಿಜಿಟಲ್ ಸಿಗ್ತಾ ಇದೆ. ಪಿ ಕೆಲವೊಂದೆಲ್ಲ ಬುಕ್ ವ್ಯಾಲ್ಯೂಗಿಂತಲೂ ಕಡಿಮೆ ನಡೀತಾ ಇದೆ. ಇದೇ ಸೇಮ್ ಒಂದೇ ಎಕ್ಸಾಂಪಲ್ ತೊಗೊಂಡೆ, ನೀವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೂ ಅದೇ ರೀತಿ ಕೇಳಿದ್ರಿ. ಸೊ ಎಲ್ಲದರಲ್ಲೂ ಸೇಮೇ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೂ ಈಗ ನೋಡೋದಾದರೆ ನಿಮ್ಗೆ ಏನೋ ಆಗಿದೆ ಅದೇ ಥರನೇ. ಅದರ ಬ್ಯಾಕ್ ಡ್ರಾಪಲ್ಲಿ ಏನು ಪಾಸಿಟಿವ್ ಮೂಮೆಂಟ್ ಇಲ್ಲ, ನೆಗೆಟಿವ್ ಮೂಮೆಂಟ್ ಬಂದಿರುವಂಥದ್ದು. ಟರ್ನ್ ಅರೌಂಡ್ ಅಂತ ಓದ್ತೀನಿ ಹೊರತು ಅದೇ ಹೈಯರ್ ಲೋಗೆ ಎಡೆ ಮಾಡ್ಕೊಡ್ತಾ ಇದೆಯಾ ಅಂತ ಓದ್ತೀನಿ ಹೊರತು ಇಲ್ಲಿಂದ ಏನೋ ಒಂದು ಮ್ಯಾಸಿವ್ ಆಗಿ ಕಪ್ ಆ್ಯಂಡ್ ಹ್ಯಾಂಡಲ್ ಬ್ರೇಕ್ಔಟ್ ಆಗುತ್ತಲ್ಲ ಅಂತ ನಾನು ಸದ್ಯಕ್ಕೆ ಓದೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಇದೆಲ್ಲ ಹಂತವಾಗಿ ರೆಸಿಸ್ಟೆನ್ಸ್ ಥರನೇ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ಥಿಯರಿ, ಆಸ್ ಪರ್ ದ ಕಪ್ ಆ್ಯಂಡ್ ಹ್ಯಾಂಡಲ್ ಥಿಯರಿ ಆ ರೀತಿ ಹೇಳ್ತಾ ಹೋಗುತ್ತೆ. ಸೊ ನಿಮಗೆ ಇದರಲ್ಲಿ ಯಾವ್ದಾದ್ರು ಒಂದು ಬೆಟ್ ತೊಗೊಳ್ಳೇಬೇಕು ಅಂತಿದೆ ಅಂತ ಅನಿಸ್ತು ಅಂತಂದರೆ, ನಾನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ತೊಗೊಂಡಿಲ್ಲ, ಅದಕ್ಕೆ ಅಂತಲೇ ಒಂದು ಇಂಡೆಕ್ಸ್ ಇದೆ. ಯಾವುದು
PSU ಬ್ಯಾಂಕಿಂದ ಒಂದು ಇಂಡೆಕ್ಸ್ ಇದೆ, ಇದಕ್ಕೆ ನಿಮಗೆ ETF ಕೂಡ ಸಿಗ್ತಾ ಹೋಗುತ್ತೆ. ಈ PSU ಬ್ಯಾಂಕ್ ಇಂಡೆಕ್ಸಲ್ಲಿ ಕೆಲವರು ಹಿಂದೆನ ಒಂದ್ಸಲ ಕಮೆಂಟ್ ಮಾಡಿ ಕೇಳಿದ್ರಿ, ಸರ್ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಹೇಗೆ ಇನ್ವೆಸ್ಟ್ ಮಾಡೋದು ನಿಫ್ಟಿನಲ್ಲಿ ಅಂತ. ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡೋದು ನೀವು ಆ್ಯಕ್ಚುಲಿ ಒಳ್ಳೆ ಕ್ಯಾಪಿಟಲ್ ಇಟ್ಕೊಂಡ್ಬಂದಿದ್ದೀರಾ, ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಯಾವ್ಯಾವುದು ಸೆಕ್ಟರ್ಗಳಿದೆ ಆ ಸೆಕ್ಟರಲ್ಲಿ ಒಂದೊಂದು ಎರಡೆರಡು ಮಾರ್ಕೆಟ್ ಲೀಡರ್ಸ್ನ ತೊಗೊಂಡು ಅಲ್ಲಿ ಹಂತವಾಗಿ ಇನ್ವೆಸ್ಟ್ ಮಾಡೋದು, ಅದೇ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡ್ದಂಗೆ. ನಿಫ್ಟಿ ಅಂತಂದರೆ ಈ 50 ಸ್ಟಾಕ್ಗಳ ಗುಚ್ಚನೇ ನಿಫ್ಟಿ ಆಗಿರುತ್ತೆ. ಇಲ್ಲ ನನ್ನ ಹತ್ರ ಅಷ್ಟು ಕ್ಯಾಪಿಟಲ್ ಇಲ್ಲ ಆದರೂ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಆಸಕ್ತಿ ಇದೆ ಅಂದರೆ ನೀವೇನು ಮಾಡ್ಬೋದು, ನಿಫ್ಟಿ ಬೀಸ್ ಅಂತ ETF ಸಿಗುತ್ತೆ, ಅಥವಾ ಮ್ಯೂಚುವಲ್ ಫಂಡ್ ಸಿಗ್ತಾ ಹೋಗುತ್ತೆ, ಇಂಡೆಕ್ಸ್ ಫಂಡ್, ನಿಫ್ಟಿ 50 ಇಂಡೆಕ್ಸ್ ಫಂಡ್ ಸಿಗ್ತಾ ಹೋಗುತ್ತೆ. ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸಣ್ಣ ಪ್ರಮಾಣದ ₹500 ನೀವು ₹100 ಕೂಡ ನೀವು ಇಡೀ ನಿಫ್ಟಿ 50ನಲ್ಲಿ ಎಷ್ಟು ರಿಟರ್ನ್ಸ್ ಕೊಡುತ್ತೋ ಅಷ್ಟನ್ನು ನೀವು ಆ ಪ್ರಪೋರ್ಷನಲ್ಲಿ ನಿಮಗೆ ಇನ್ವೆಸ್ಟ್ ಮಾಡೋಂಥ ಅವಕಾಶನ ಮಾರ್ಕೆಟು ಓಪನ್ ಇಡುತ್ತೆ, ನೀವು ETF ಅಥವಾ ಮ್ಯೂಚುವಲ್ ಫಂಡ್ ರೌಟಲ್ಲಿ ಹೋದಾದರೆ. ಇಲ್ಲ ಸ್ಟಾಕಲ್ಲಿ ಮಾಡೋದಾದರೆ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡೋದು ಅಂದರೆ ನಿಫ್ಟಿ 50 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋದು. ಈಗ PSU ಬ್ಯಾಂಕ್ ಅಂತ ಇಂಡೆಕ್ಸ್ ಇದೆ, PSU ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಏನು, PSU ಬ್ಯಾಂಕ್ ಬೀಸ್ ಅಂತ ಒಂದು ಸಿಗ್ತಾ ಹೋಗುತ್ತೆ. ಎಗೇನ್ ಇದು ಕೂಡ ನಿಮಗೆ ಒಂದು 5-6% ಹೇರ್ ಕಟ್ ತಗೊಂತಾರೆ, ನಿಮಗೆ ನಾನ್ ಕ್ಯಾಶ್ ಮಾರ್ಜಿನ್ ಸಿಗ್ತಾ ಹೋಗುತ್ತೆ. ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರು ಟ್ರೇಡರ್ ಇಲ್ಲ ಅಂತಂದರೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಪ್ಲೆಡ್ಜ್ ಮಾಡೋಕ್ಕೆ ಅವಕಾಶ ಇದೆ. PSU ಬ್ಯಾಂಕ್ ಬೀಸ್ ಇದೆ, ಇದ್ರ ಬಗ್ಗೆ ಗ್ರೂಪಲ್ಲಿ ನಾನು ಅಪ್ಡೇಟ್ ಕೊಟ್ಟಿದ್ದೆ, ಬೇಕಾದ್ರೆ ಅದನ್ನ ಒಂದು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಹಾಕಿರ್ತೀನಿ ಯೂಟ್ಯೂಬಲ್ಲಿ, ಇಂಟ್ರೆಸ್ಟ್ ಇದ್ದವ್ರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಆದರೆ PSU ಬ್ಯಾಂಕಲ್ಲಿ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ನಾನು ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ ನೋಡಿ, 1000 ಈ ಲೆವೆಲಲ್ಲಿ ಇದ್ದಿದ್ದು 2020ರಲ್ಲಿ 8,000ಕ್ಕೆ ಹೋಗಿದೆ, ಅಂದರೆ 8 ಟೈಮ್ಸ್ ಗ್ರೋತ್ ಆಗಿದೆ. ಕರೆಕ್ಟಾ, 8 ಟೈಮ್ಸ್ PSUದು ಗ್ರೋತ್ ಆಯಿತು. ಬಟ್ ಈಗ ಅವ್ರು ಮಾಡ್ತಿರೋ ಬಿಸ್ನೆಸ್ ನೋಡಿದ್ರೆ ಆಯಿತು, ವ್ಯಾಲ್ಯೂಷನ್ ವಾಸ್ ಚೀಪ್ ಆಗಿದೆ, ಬಟ್ ROE ಆ ಲೆವೆಲ್ಗೆ ಕೂರ್ತಾ ಇಲ್ಲ, ಜಸ್ಟಿಫಿಕೇಶನ್ ಬರ್ತಾ ಇಲ್ಲ. ಸೊ ಹಾಗಿದ್ದಾಗ ನಾವೇನು ಮಾಡ್ಬೋದು ಅಂತಂದರೆ ಇನ್ನೂ ಒಂದು ಸ್ವಲ್ಪ ವೆಯ್ಟ್ ಮಾಡ್ಬೋದು, ಅಂದರೆ ಒಂದು ಕರೆಕ್ಷನ್ಗೆ ವೆಯ್ಟ್ ಮಾಡ್ಬೋದು. 5,380 ಈ ಲೆವೆಲ್ಗೆ ಏನಾದ್ರು PSU ಬ್ಯಾಂಕ್ ಇಂಡೆಕ್ಸ್ ಬಂತ ಅಂದರೆ ಇವಾಗ ಎಲ್ಲಿದೆಯೋ ಅಲ್ಲಿಂದ 1000 ಪಾಯಿಂಟ್ಗಳ ಕರೆಕ್ಷನ್ ಹೇಳ್ತಾ ಇದ್ದೀನಿ ನಾನು. ಆ 1000 ಪಾಯಿಂಟ್ಗಳ ಕರೆಕ್ಷನ್ ಆಯಿತು ಅಂತಂದರೆ ಆಗ ನಾನು PSU ಬ್ಯಾಂಕ್ ಇಂಡೆಕ್ಸ್ಗೆ ಇಂಟ್ರೆಸ್ಟ್ ತೋರಿಸ್ತೀನಿ. ಸದ್ಯಕ್ಕೆ ಇಟ್ಸ್ ಓಕೆ, ಇಲ್ಲಿಂದ ಮತ್ತೆ ರ್ಯಾಲಿ ಮಿಸ್ ಆಗಿ ಹೋಯಿತು ಅಂತಂದ್ರೂ ನಾನು ಬಿಡ್ತಾ ಇದ್ದೀನಿ, ಆ ರಿಸ್ಕ್ನ ತೊಗೊತಾ ಇಲ್ಲ. ಯಾಕೆ ಅಂದರೆ ಆ ರೀತಿ ಮಾಡಿದ್ರೆ ನಿಮಗೆ ರಿಸ್ಟ್ ಟು ರಿವಾರ್ಡ್ ಕೂತ್ಕೊಂಡಂತೆ ಇನ್ನೂ ಫಾಲ್ ಆಯಿತು ಅಂತಂದ್ರೂ ನೀವು ಅದನ್ನ ಆ ರಿಸ್ಕ್ನ ಅಪಟೈಟ್ ಒಂದು ತೊಗೊಳ್ಳೋಂಥ ಅಪಟೈಟ್ ಇರುತ್ತೆ ನಮಗೆ. ಯಾಕೆಂದರೆ ನೋಡಿ, 4,000ದಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇದೆ, ಕ್ರೂಷಿಯಲ್ ಸಪೋರ್ಟ್ ಇದು ಯಾವುದು PSU ಬ್ಯಾಂಕಲ್ಲಿ. ಅಂದರೆ ಆಲ್ಮೋಸ್ಟ್ ಅದೊಂದು 50% ಕರೆಕ್ಷನ್ ಆಗಿಬಿಡುತ್ತೆ. ಅವಾಗ ಈಗ ₹1,000 ಇದ್ದಿದ್ದು 8,000ಕ್ಕೆ ಹೋಗಿದ್ದು ಈಗ 4,000ಕ್ಕೆ ಬಂತು ಅಂದರೆ ಅದು 50% ಕರೆಕ್ಷನ್ ಅಲ್ಲಿ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ ಕೂಡ. ಆದರೆ 5,389 ಯಾವಾಗಲೂ 2010ರಲ್ಲಿ ಮಾಡಿದಂಥ ಹೈ ಅದನ್ನ ಬ್ರೇಕ್ ಮಾಡ್ಕೊಂಡು ಹೋಗಿತ್ತು, ವಾಪಸ್ ಬಂದ್ರೂ ಅದು ಮಲ್ಟಿ ಇಯರ್ ರೆಫರೆನ್ಸ್ ಇರೋದ್ರಿಂದ ಅದೊಂದು ಸಪೋರ್ಟ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ಸೊ 5,389ರಿಂದ ನೀವು ಆ್ಯಡ್ ಮಾಡ್ಕೊಳಕ್ಕೆ ಬಂದರೆ ಇನ್ನೂ ಫಾಲ್ ಆದರೂ ಕೂಡ ನಿಮ್ಮ ಹತ್ರ ನೀವು ಆ್ಯಡ್ ಮಾಡ್ಕೊಳಕ್ಕೆ ನೀವು ಶಕ್ತರಾಗಿರ್ತೀರ. ಬಟ್ ಈಗಲೇ ಆ್ಯಡ್ ಮಾಡಿಕೊಂಡ್ರೆ ಅಷ್ಟು ಫಾಲ್, ಇನ್ ಕೇಸ್ ಆ ಥರ ಫಾಲ್ ಆಯಿತು ಅಂದರೆ ಬ್ಯಾಂಕ್ ಇಂಡೆಕ್ಸಲ್ಲಿ, ಅದು ಎಸ್ಪೆಷಲಿ PSU ಬ್ಯಾಂಕಲ್ಲಿ ನೀವು ಆವಾಗ ತುಂಬ ಒಂದು ದೊಡ್ಡ MTM ಲಾಸ್ನ ನೋಡಬೇಕಾಗುತ್ತೆ. ಆ ಕಾರಣದಿಂದಾಗಿ PSU ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಸಿಂಗಲ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯಾವುದೋ ಒಂದು ಬ್ಯಾಂಕಲ್ಲಿ ನೀವು ಆ ಬೆಟ್ನ ತೊಗೊಳೋದಕ್ಕಿಂತ ಓವರ್ ಆಲ್ PSU ಬ್ಯಾಂಕ್ ಬೀಸಲ್ಲೇ ನೀವು ಇನ್ವೆಸ್ಟ್ ಮಾಡೋದು ಸೂಕ್ತ ನಿರ್ಧಾರ ಆಗಿರುತ್ತೆ. ನೋಡಿ, ಸ್ಟಾಕ್ಗಳನ್ನು ಇಂಡಿವಿಜುವಲ್ ಇನ್ವೆಸ್ಟ್ ಮಾಡಬಾರ್ದು ಅಂತ ಇಲ್ಲ, ಆ ಫಂಡಮೆಂಟಲಿ ಅಷ್ಟು ಸ್ಟ್ರಾಂಗ್ ಇದ್ದು ಒಂದು ದೊಡ್ಡ ಕಂಪ್ನಿಯಾಗಿ ನಿಂತಿದೆ ಅಂತಂದರೆ ನಿಮಗೆ ಓವರ್ ದ ಇಯರ್ಸ್ ಒಂದು ಡೆಕೆಟ್ಸ್ಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಖಂಡಿತ ನೀವು ದೊಡ್ಡದಾಗಿ ಲಮ್ಸಮ್ ಅಮೌಂಟ್ನ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಕೆಲವೊಂದು ಸಲ ಏನಾಗಿರುತ್ತೆ, ಸಿಕ್ಲಿಕಲ್ ಸೆಕ್ಟರ್ ಆಗಿರುತ್ತೆ, ಅಥವಾ ಏನೋ ಒಂದು ಇಷ್ಟು ವರ್ಷ ಇಲ್ದಲೇ ಇರೋದು ಈಗ ಪರ್ಫಾರ್ಮೆನ್ಸ್. ಉದಾಹರಣೆಗೆ PSU ಬ್ಯಾಂಕಲ್ಲಿ 2004ರಿಂದ ನೀವು ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ರಿ ಅಂದರೆ 2020ರಲ್ಲಿ 2004ರಲ್ಲಿ ತಗೊಂಡಿದ್ದ ಲೆವೆಲ್ಗೆ 2020ರಲ್ಲಿ ಬಂದಿದೆ. ಅರ್ಥ ಆಗ್ತಾ ಇದೆ, ಇದು ಒಂದು ಸಿಕ್ಲಿಕಲ್ ಸೆಕ್ಟರ್, ಯಾವಾಗಲೂ ರನ್ ಆಗುತ್ತೆ. ನವರತ್ನ, ಮಹಾರತ್ನ, ಮಿನಿರತ್ನ ಇದೆಲ್ಲ ಒಂಥರ ಹಿಂದೆನೂ ಕೂಡ ಮಾಡಿದ್ದೆ. ಇದರಂದ್ರೆ ಏನು ಅಂತ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಮಾತಾಡಿದಾಗ ಒಂದೊಂದು ವಿಚಾರ ನೆನಪಾಗ್ತಾ ಹೋಗುತ್ತೆ. ಇದು ಗೌರ್ಮೆಂಟಲ್ಲಿರುವಂಥ ಕಂಪನಿ, ಗೌರ್ಮೆಂಟಿಂದು ಅಂದರೆ ಗೊತ್ತಲ್ಲ ಅಂತ ಒಂದು ಅಸೆಡ್ಡಲ್ಲೇ ನಡೀತಾ ಇದ್ದಿದ್ದು. ಜಸ್ಟ್ ಆಫ್ಟರ್ ಕೋವಿಡ್ ಇದೆಲ್ಲದಕ್ಕೂ ಇವಾಗ ಒಂದು ಜೀವ ಬಂದಿರುವಂಥ ಕಂಪನಿಗಳು. ಇದು ಇದೇ ರೀತಿ ಇರುತ್ತಾ, ವಾಪಸ್ ಅದೇ ಝೋನಿಗೆ ಹೋಗುತ್ತಾ ನಮಗೆ ಗೊತ್ತಿಲ್ಲ. ಹಾಗಿದ್ದಾಗ ನೀವು ಇಂಡಿವಿಜುವಲ್ ಸ್ಟಾಕಲ್ಲಿ ತೊಗೊಂಡು ನೀವು ಲಾಂಗ್ ರನ್ನಲ್ಲಿ ಇದೇ ಥರ ಕಚ್ಕೊಳೋದು ಬೇಕಾಗೋದಿಲ್ಲ. ಅವಾಗ ಏನು ಮಾಡ್ಬೋದು, ನೀವು ಬೀಸಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು. ಆಗೇನಾಗುತ್ತೆ, ಒಂದು ಚೆನ್ನಾಗಿ ಮಾಡ್ತು ಅಂತಂದ್ರೂ, ಯಾಕಂದರೆ SBI ಕೂಡ PSUನಲ್ಲೇ ಬರ್ತಾ ಹೋಗುತ್ತೆ, ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಇಂಡಿವಿಜುವಲ್ ಸ್ಟಾಕ್ ತೊಗೊಳಕ್ಕಿಂತ ನನಗೆ ಬೆಸ್ಟು ನೀವು ತೊಗೊಳ್ಳೇಬೇಕು ಅಂತಂದರೆ ಯಾವುದು ನಿಫ್ಟಿ 50 ಇದೆಯೋ ಅಂದರೆ SBI ಈ ಥರ ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಸಣ್ಣ ಕಂಪ್ನಿಗಳನ್ನು ಪ್ಲಾನ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ಗಳನ್ನು ಪ್ಲಾನ್ ಮಾಡ್ತಾ ಇದ್ದಾರೆ, ಬೆಟರ್ ಟು ಗೋ ವಿತ್ ETF ಅಂತಲೇ ಹೇಳ್ತೀನಿ. SBI ಅಂತ ನಾವು ನೋಡ್ತಾ ಬರೋದಾದರೆ ಲೆವೆಲ್ಸಲ್ಲಿ ನೋಡ್ತಾ ಹೋಗೋದಾದರೆ 200 ಮೂವಿಂಗ್ ಆವರೇಜಿಗೆ ಬಂದು ಕೂತಿದೆ. 780 ಇಂಪಾರ್ಟೆಂಟ್ ಅಂತ ಹಿಂದೆ ಕೂಡ ಮಾತಾಡಿದ್ವಿ. ಇದಕ್ಕಿಂತ ಕೆಳಗಡೆ ಬಂದರೆ ಈ 700 ಲೆವೆಲ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಕೂಡ ಇದೆ. SBI ನೆಕ್ಸ್ಟ್ ಬರೋದಾದರೆ 725, 700 ಈ ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. SBIಗೆ ಆ ರೀತಿ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಈ ಲೆವೆಲ್ನ ಇವತ್ತು ಇಲ್ಲಿಂದ ರೆಸ್ಪೆಕ್ಟ್ ಮಾಡಿದೆ. ಇನ್ ಕೇಸ್ ಮತ್ತೆ ಬ್ರೀಚ್ ಆಯಿತು ಅಂತಂದರೆ ಸ್ಟಾಕು ವೀಕ್ ಆಗ್ತಾ ಹೋಗುತ್ತೆ, ಯಾಕಂದರೆ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಇದು 780 ಈ ಲೆವೆಲು. ಏನು ಮಾಡುತ್ತೆ ಅನ್ನೋದು ನೋಡೋಣ. 775, 720 ಲೆವೆಲಲ್ಲಿ. ಬಟ್ ವೀಕ್ಲಿ ಕ್ಯಾಂಡಲ್ ನೀವು ನೋಡೋದಾದರೆ ಇದು ಲಾಂಗ್ ಟರ್ಮ್ ಟ್ರೆಂಡ್ ಲೈನ್, 2007ರಿಂದ ಇರುವಂಥ ಟ್ರೆಂಡ್ ಲೈನು, ಅದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಯಿತು. ಇನ್ಫ್ಯಾಕ್ಟ್ ನಾನು SBIಯಿಂದನೂ ಕೂಡ ದೂರನೇ ಇದ್ದೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ ಅಂತ ಹೇಳಿದ್ದೆ. ಯಾಕಂದರೆ ಓವರ್ ದ ಇಯರ್ಸ್ ಕೊಟ್ಟಿರೋ ರಿಟರ್ನ್ಸ್ ನೋಡಿ ನೀವು, 2007ರಲ್ಲಿ ₹300 ಇತ್ತು, 2020ರಲ್ಲಿ ನಿಮಗೆ ₹300 ಇದೆ. ಸೊ ಯಾಕೆಂತಂದರೆ ಯಾವುದೇನೋ ಒಂದು ಇಶ್ಯೂ ಆಯಿತು ಅಂತಂದ್ರೂ ಕೂಡ ಅದನ್ನ ಯೂಟಿಲೈಸ್ ಮಾಡ್ಕೊತಾ ಇದ್ರು. ಗೌರ್ಮೆಂಟ್ ಕಂಪ್ನಿಗಳಂದರೆ ಅದೇ ರೀತಿ ಇದ್ದಿದ್ದಂಥ ಟ್ರೆಂಡ್ ಇತ್ತು. ಆದರೆ ಕೋವಿಡಿಂದ ಅದೆಲ್ಲ ಬದಲಾಗಿದೆ.
ಆಗಿದೆ, ಅದು ಎಷ್ಟು ವರ್ಷದ ರಿಟರ್ನ್ ಒಟ್ಟಿಗೆ ಕೊಟ್ಟಿದೆ ಇವಾಗ. ಸೊ ಈಗ ವಾಪಸ್ ಬಂತು ಅಂದ್ರೂ ಕೂಡ ಇಲ್ಲಿ ಯಾವುದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇತ್ತು ಅದೇ ಲೆವೆಲ್ ಇವಾಗ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ 700 ಬಂತು ಅಂತಂದರೆ SBIಲಿ ಮೇ ಬಿ ಐ ಆಮ್ ಇಂಟ್ರೆಸ್ಟೆಡ್. ಅಲ್ಲಿ ತನಕ ನಾನು PSU ಇಂಡೆಕ್ಸ್ಗಳಿಂದ ಸ್ವಲ್ಪ ದೂರನೇ ಇರ್ತೀನಿ. ಅದೇ ರೀತಿಗೆ IRB ಇನ್ಫ್ರಾ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್ IRB ಇನ್ಫ್ರಾ ಆನ್ ಚಾರ್ಟ್ಸ್ ತುಂಬ ವೀಕಾಗಿ ಕಾಣಿಸ್ತಾ ಇದೆ. 60 ಲೆವೆಲ್ಗಿಂತ ಕೆಳಗಡೆ ಬಂದರೆ ಸ್ಟಾಕ್ ವೀಕ್ ಆಗುತ್ತೆ ಅಂತ ಮಾತಾಡಿದ್ವಿ. ಆಗಿದೆ ಈಗ ನೋಡಿ 200 ಡೇ ಮೂವಿಂಗ್ ಅವರೇಜು ಕ್ರಾಸ್ ಓವರ್ ಮಾಡೋಕ್ಕೆ ರೆಡಿ ಆಗ್ತಾ ಇದೆ, ವಿಚ್ ಇಸ್ ಕ್ಲಿಯರ್ಲಿ ಎ ನೆಗೆಟಿವ್ ಸೈನ್. ದೊಡ್ಡ ವಾಲ್ಯೂಮ್ ಆಗಿತ್ತು, ಅದಾದ್ಮೇಲೆ ಸ್ಟಾಕ್ ಬೀಳ್ತಾನೆ ಇದೆ, ಎಲ್ಲೂ ಕೂಡ ಮತ್ತೆ ಹೈ ವಾಲ್ಯೂಮ್ ಅನ್ನೋದು ಬಂದಿಲ್ಲ. ಆದರೂ ಕೂಡ ಪಬ್ಲಿಕ್ ಜಾಸ್ತಿ ಮಾಡ್ತಾ ಇದ್ದಾರೆ, FIAಗಳು DAಗಳು ಸ್ವಲ್ಪ ಇದ್ದಾರೆ ಸ್ಟಾಕಲ್ಲಿ. ದಟ್ ಇಸ್ ದ ಓನ್ಲಿ ಪಾಸಿಟಿವ್ ಫಾರ್ IRB ಇನ್ಫ್ರಾ. ಹಾಗಿದ್ರೂ ಕೂಡ ಸ್ಟಾಕು ಸ್ವಲ್ಪ ಓವರ್ ವ್ಯಾಲಿಡೇ ಆಗಿದೆ, ನಾನು ಈಗ ರೆಕಮೆಂಡ್ ಮಾಡೋದಿಲ್ಲ. ಸೊ 30 ಈ ಲೆವೆಲ್ ಬಂತು ಅಂತಂದರೆ ಹಿಸ್ಟಾರಿಕಲಿ ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಇದೆ. ಆಗ ಬಂದರೆ ಯೋಚನೆ ಮಾಡಿ. 330 ಲೆವೆಲಲ್ಲಿ ನೋಡಿ ಹಿಸ್ಟಾರಿಕಲಿ ಇರುವಂಥ 2008-9 ಇರುವಂಥ ಲೆವೆಲ್ಲು, ಆಗ ನೋಡ್ತಾ ಹೋಗ್ಬೋದು. ಯಾಕಂದರೆ ಅವಾಗ 200 ಮೂವಿಂಗ್ ಆವರೇಜ್ಗೂ ಬರ್ತಾ ಹೋಗುತ್ತೆ. ಏನಾದ್ರು ವಾಲ್ಯೂಮ್ ಆಯಿತು, ಟರ್ನ್ ಓವರ್ ಆಯಿತು ಅಂದರೆ ಆಗ ನೋಡೋಣ. ಈಗ 100 ಡೇ ಮೂವಿಂಗ್ ಆವರೇಜ್ನ ವೀಕ್ಲಿ ಕ್ಯಾಂಡಲ್ ಬ್ರೇಕ್ ಮಾಡಿರೋದ್ರಿಂದ ನೆಕ್ಸ್ಟ್ ಫೋಕಸ್ ನಮ್ಮದು 35-36 ಈ ಲೆವೆಲ್ಗೆ ಬರುತ್ತಾ ಅನ್ನೋದೇ ಆಗಿರುತ್ತೆ. ಯಾಕಂದರೆ ನೆಕ್ಸ್ಟ್ 200 ಡೇ ಮೂವಿಂಗ್ ಆವರೇಜಲ್ಲಿದೆ. ಸ್ಟಾಕು ಖಂಡಿತವಾಗ್ಲೂ ವೀಕ್ ಆಗಿ ಕಾಣಿಸ್ತಾ ಇದೆ. ಅದೇ ರೀತಿ ಏಂಜಲ್ ಒನ್ನು, ಕರೂರ್ ವೈಶ್ಯ ಬ್ಯಾಂಕು ಸುಮಾರನ್ನ ಕಂಪ್ನಿಗಳನ್ನು ಲಿಸ್ಟ್ ಮಾಡಿದೆ ಸರ್. V-Guard ಅದೆಲ್ಲ ಏಂಜಲ್ ಒನ್ನ ಸುಮಾರು ಸಲ ಮಾತಾಡ್ಬಿಟ್ಟಿದ್ದೀನಿ ಆಲ್ರೆಡಿ, ಹಾಗಾಗಿ ಮತ್ತೆ ತೊಗೊತಾ ಇಲ್ಲ. ಲಾಂಗ್ ಟರ್ಮಿಗೆ ಒಳ್ಳೆ ಸ್ಟಾಕು. 20ನೇ ತಾರೀಕು ನಂತರ ವಾಲ್ಯೂಮು ಕಮ್ಮಿ ಆಗುತ್ತೆ, ಆವಾಗ ರೆವೆನ್ಯೂ ಏನಾಗುತ್ತೆ ಅಂತ ನೋಡ್ಕೊಂತ ಹೋಗಬೇಕು. ಬಟ್ ಲಾಂಗ್ ಟರ್ಮಲ್ಲಿ ಲಿಸ್ಟೆಡ್ ಆಗಿರೋ ಕಂಪ್ನಿಗಳಲ್ಲಿ ಕೆಲವು ಇರೋದು ಅವ್ರು ಮಾಡ್ತಾ ಇರೋಂಥ ಬಿಸ್ನೆಸ್ಸಿಗೆ ತುಂಬ ಒಳ್ಳೆ ವ್ಯಾಲ್ಯೂಷನಲ್ಲಿ ಸಿಗ್ತಾ ಇದೆ ಈಗಲೂ ಕೂಡ. ಸೊ ಏನು ಪ್ರಾಬ್ಲಮ್ ಇಲ್ಲ. CMS ಇನ್ಫೋ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಇವರು ಈ CMS ಇನ್ಫೋ ಅಂದಾಗ ಎಲ್ಲೋ ನೋಡಿದ ನೆನಪಾಗ್ತಾ ಇತ್ತು. ಈ ರೋಡಲ್ಲಿ ATMಗಳ ಹತ್ರ ಕ್ಯಾಶ್ ಹಾಕೋಕ್ಕೆ ಒಂದು ವ್ಯಾನ್ ಬರುತ್ತೆ ನೋಡಿದ್ದೀರಾ, ಅದ್ರ ಮೇಲೆ ಬರ್ದಿರ್ತಾರೆ ನೋಡಿ CMS ಸಿಸ್ಟಮ್, CMS ಇನ್ಫೋ ಅಂತ. ಅದು ಕ್ಯಾಶ್ ಮ್ಯಾನೇಜ್ಮೆಂಟ್ ಕಂಪನಿ, ಒನ್ ಆಫ್ ದ ಲಾರ್ಜೆಸ್ಟ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಕಂಪನಿ ನಮ್ಮ ದೇಶದಲ್ಲಿರೋದ್ರಲ್ಲಿ. ಸೊ ಬಿಸ್ನೆಸ್ಸು ಚೆನ್ನಾಗೇ ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವು ನೋಡ್ತಾ ಹೋದರೆ 415 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟು. ಸೊ 415 ಲೆವೆಲಲ್ಲಿ ಏನಾದ್ರು ಅಂದರೆ ಇನ್ನು ರಿಲೇಟಿವ್ಲಿ ನ್ಯೂ ಸ್ಟಾಕ್, ಯಾಕಂದರೆ 100 ಡೇ ಮೂವಿಂಗ್ ಅವರೇಜ್ ಈಗ ಫಾರ್ಮ್ ಆಗ್ತಾ ಇದೆ. ಸೊ 415 ಲೆವೆಲ್ಗೆ ಬಂತು ಅಂತಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಆ ಲೆವೆಲ್ನ ಬ್ರೇಕ್ ಕೊಟ್ಟು ಮೇಲ್ಗಡೆ ಆಗಿರೋದ್ರಿಂದ ವಾಪಸ್ ಬಂದರೆ ಅದೇ ನಮಗೆ ಸಪೋರ್ಟ್ ಆಗ್ತಾ ಹೋಗುತ್ತೆ. ನೀವು ಆ್ಯಡ್ ಮಾಡ್ಕೊಂಡು. ಸೊ 440ರಿಂದ 415 ಈ ಲೆವೆಲ್ಗೆ ಸಿಕ್ತು ಅಂತಂದರೆ ಆಗ ಪ್ಲಾನ್ ಮಾಡ್ಬೋದು. ಮೊನ್ನೆ ಬಂದು ಮೇಲ್ಗಡೆ ಹೋಗಿದೆ, ಬಟ್ ಈಗ ಮೇಲ್ಗಡೆ ಹೋಗಿದ್ದಾಗ ಒಂದು ವಾಲ್ಯೂಮಲ್ಲಿ ಏನು ಹೋಗಿಲ್ಲ. ಹಾಗಾಗಿ ಈಗಲೇ ಇದು ಟರ್ನ್ ಓವರ್ ಆಗಿದೆ, ಚೇಂಜ್ ಆಗಿದೆ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಇಲ್ಲಿ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದು ಸಣ್ಣ ಡೋಜಿ ಮಾಡಿದ್ದಿತ್ತು ಅಂತಂದರೆ ಇದನ್ನ ಓಕೆ ಮಾರ್ನಿಂಗ್ ಸ್ಟಾರ್ ಆಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೋದಾಗಿತ್ತು. ಬಟ್ ವಾಲ್ಯೂಮ್ಗಳು ರಿಲೇಟಿವ್ಲಿ ಸಣ್ಣ ವಾಲ್ಯೂಮ್ ಬಂದಿದೆ. ಬಟ್ ನೋಡಿ ಇಲ್ಲೆಲ್ಲ ಬಂದಿರೋಷ್ಟು ವಾಲ್ಯೂಮ್ಗಳು ಬಂದಿಲ್ಲ. ಆ ಥರ ಏನಾದ್ರು ಆಗೋ ತನಕ ಇದನ್ನ ನಾವು ಈಗಲೂ ಕೂಡ ಒಂದು ಲೋಯರ್ ಲೋ ಆಗ್ತಾ ಇದೆ ಅಂತಲೇ ಓದಬೇಕಾಗುತ್ತೆ. ಸೊ ಇನ್ ಕೇಸ್ 415 ಈ ಲೆವೆಲ್ಗೆ ಬಂತು ಅಂದರೆ ನೀವು ಪ್ಲಾನ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ. ಅಗೇನ್ ನಾನೊಬ್ಬ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡಬೇಕು. 26-27 ನಿಮಿಷ ವೀಡಿಯೋ ಆಯಿತು, ಬಟ್ ಹೋಪ್ಫುಲಿ ಇದರಿಂದ ಒಂದಿಷ್ಟು ಒಳ್ಳೆ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊತೀನಿ. ಸಿಕ್ಕಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿದಲೆ. ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಚಾಟ್ಸಾಗಿ ನನಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.